ರಾಯ್ ಧಾರವಾಡ್ಕರ್ ಅವರು ಶಿಷ್ಯ ವತ್ಸಲ ಹೊಂದಿದವರು. ಡಾಕ್ಟರ್ ಜಿಂದತ್ ಹಡಗಲಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಇವರು ಹಮ್ಮಿಕೊಂಡಿದ್ದ ರಾಯ ಧಾರವಾಡ್ಕರ್ ದತ್ತಿ, ಈಶ್ವರ್ ಸನ್ನಕಲ್ ದತ್ತಿ ಮತ್ತು ಭೋಪಾಲಪ್ಪ ಭಾಗಿ ದತ್ತಿ ಅಂಗವಾಗಿ ದೀಪಾವಳಿ ಹಬ್ಬದ ಪ್ರಯುಕ್ತ ಧಾರವಾಡ ಕವಿಗಳ ಗೀತ ಗಾಯನ ಹಾಗೂ ಉಪನ್ಯಾಸ ಕಾರ್ಯಕ್ರಮವನ್ನ ಡಾಕ್ಟರ್ ಜಿಂದತ್ ಹಡಗಲಿರವರು ಉದ್ಘಾಟಿಸಿ ಮಾತನಾಡಿದರು. ರಾಯ್ ಧಾರವಾಡ್ಕರ್ ಇವರು ಶಿಷ್ಯ ವತ್ಸಲರಾಗಿದ್ದರಲ್ಲದೆ ಉತ್ತಮ ಪ್ರಾಚಾರ್ಯರು ಕೂಡ ಆಗಿದ್ದರು. ಶ್ರೇಷ್ಠ ಗಣಿತಜ್ಞ ಭೋಪಾಲಪ್ಪ ಭಾಗಿ ಎಂದು ಅವರು ತಿಳಿಸಿದರು. ಡಾಕ್ಟರ್ YMB ಭಜಂತ್ರಿರವರು ನಂಜು ಉಂಡ ಕವಿ ಈಶ್ವರ್ ಸನ್ಕಲ್ ಎಂದು ತಿಳಿಸುತ್ತಾ ಅವರ ಬಡತನದ ಬವಣೆ ಎಳೆ ಎಳೆಯಾಗಿ ಉಪನ್ಯಾಸದಲ್ಲಿ ಹೇಳಿದರು. ಕೆಲ ಹೊತ್ತು ಪ್ರೇಕ್ಷಕರನ್ನು ಭಾವಪರವಶರನ್ನಾಗಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಿಶ್ವನಾಥ್ ಅಂಗಡಿರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅತಿಥಿ ಹಿರಿಯ ಪತ್ರಕರ್ತ ಲಿಂಗರಾಜ್ ಪಾಟೀಲ್ ರವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಒಟ್ಟು 6 ಮಹಿಳಾ ಮಂಡಳಗಳಿಂದ ಕನ್ನಡ ಶ್ರೇಷ್ಠ ಕವಿಗಳು ರಚಿಸಿದ ಗೀತೆಗಳ ಗಾಯನ ಪ್ರಸ್ತುತಪಡಿಸಲಾಯಿತು. ವೇದಿಕೆ ಮೇಲೆ ದತ್ತಿದಾನಿಗಳಾದ ನಂದಿನಿ ಅಶೋಕ್ ಭಾಗಿ, SH ಪ್ರತಾಪ್, FB ಕನವಿ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಮೀಳಾ ಜಕ್ಕನ್ನವರ್ ಪ್ರಾರ್ಥನೆ ಸಲ್ಲಿಸಿದರು. ಡಾಕ್ಟರ್ SS ದೊಡ್ಮನಿ ಎಲ್ಲರನ್ನೂ ಸ್ವಾಗತಿಸಿದರು. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹಾಂತೇಶ್ ನರಗಲ್ ರವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸುನಂದಾ ಯಡಾಳ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್, ಸುಜಾತಾ ಹಡಗ್ಲಿ, ನೇಹಾ ಬುದ್ನಿ, ರಾಮಚಂದ್ರ ಸುಲಾಕೆ, CV ಮಮದಾಪುರ್, MK ನದಾಫ್ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗುರುದೇವೋ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧ ಚಿದಾನಂದ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಇಬ್ಬರು ಮಹನೀಯರ ಬಗ್ಗೆ, ಈ ನಾಡಿಗೆ ಶ್ರೇಷ್ಠವಾಗಿರತಕ್ಕಂತಹ ಸಾಹಿತ್ಯಿಕ ಹಾಗೂ ಶೈಕ್ಷಣಿಕ ಕೊಡುಗೆಗಳನ್ನು, ಸಾಮಾಜಿಕ ಕೊಡುಗೆಗಳನ್ನು ನೀಡಿರತಕ್ಕಂತಹ ವ್ಯಕ್ತಿಗಳನ್ನು ಕುರಿತಾಗಿ ಅವರ ಬದುಕು ಎನ್ನುವಂಥದ್ದು ಹೇಗಿತ್ತು, ಅವರು ಯಾವ ರೀತಿ ಒಳಗೆ ಉನ್ನತವಾಗಿರತಕ್ಕಂತಹ ಹುದ್ದೆಗಳನ್ನು ಅಲಂಕರಿಸಿದರು ಎನ್ನುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊದಲನೇದಾಗಿ ಡಾಕ್ಟರ್ ರಾಯ ಧಾರವಾಡ್ಕರ್ ಅವರನ್ನ ಕುರಿತಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳೋದಾದರೆ, ಡಾಕ್ಟರ್ ರಾಯ ಧಾರವಾಡ್ಕರ್ ಅವರು ಬಾಗಲಕೋಟೆಯ ಯಲಗುರ್ದರಾವ್ ಹಾಗೂ ಗಂಗಾಬಾಯಿ ದಂಪತಿಗಳ ಉದರದಲ್ಲಿ 1919 ಜುಲೈ 15ರಂದು ಜನಿಸಿರ್ತಕ್ಕಂಥವರು. ರಾಜೇಂದ್ರ ಎನ್ನುವಂಥದ್ದು ಅವರ ಹೆಸರು, ರಾಜೇಂದ್ರ ಧಾರವಾಡ್ಕರ್. ಅವರು ಇವತ್ತು ಇಡೀ ಉತ್ತರ ಕರ್ನಾಟಕದೊಳಗೆ ಹೆಸರುವಾಸಿಯಾಗಿರತಕ್ಕಂತಹ ಪ್ರತಿಷ್ಠಿತ JSS ಸಂಸ್ಥೆಯ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆ ಕಾಲೇಜಿನ ಪ್ರಾಚಾರ್ಯರು ಅಂತಂದ್ರೆ 1-2 ವರ್ಷ ಅಲ್ಲ, 22 ವರ್ಷಗಳವರೆಗೆ ಅದರ ಪ್ರಾಚಾರ್ಯರಾಗಿ ಅದರ ಉನ್ನತಿಗಾಗಿ ಶ್ರಮಿಸಿರ್ತಕ್ಕಂಥವರಲ್ಲಿ ರಾಯ ಧಾರವಾಡ್ಕರ್ ಅವರು ಕೂಡ ಒಬ್ಬರು. ಜೊತೆಗೆ ಸಾಹಿತ್ಯ ಲೋಕಕ್ಕೆ, ಅದರಲ್ಲೂ ಕೂಡ ಪ್ರಬಂಧ ಸಾಹಿತ್ಯದ ಮೂಲಕ ಅವರು ಚಿರಪರಿಚಿತರಾಗಿರ್ತಕ್ಕಂಥವರು. ಡಾಕ್ಟರ್ ರಾಯ ಧಾರವಾಡ್ಕರ್ ಅವರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಬಾಗಲಕೋಟೆಯೊಳಗೆ ಮುಗಿಸಿಕೊಂಡು ಸಾಂಗ್ಲಿಯ ವಿಲ್ಲಿಂಗ್ಡನ್ ಕಾಲೇಜ್ದೊಳಗೆ ಕನ್ನಡ ವಿಷಯವನ್ನು ತಗೊಂಡು BA ಪದವಿಯನ್ನು ಮುಗಿಸ್ತಾರೆ. MA ಪದವಿಯ ನಂತರ ಮುಂಬೈ ಸೆಕ್ರೆಟರಿಯೇಟ್ದೊಳಗೆ 2 ವರ್ಷ ನೌಕರಿ ಮಾಡ್ತಾರೆ. ಮುಂದೆ BM3 ಅವರು ಪ್ರಾಚಾರ್ಯರಾಗಿರ್ತಕ್ಕಂಥ ಧಾರವಾಡದ JSS ಕಾಲೇಜನ್ನು ಸೇರಿಕೊಳ್ತಾರೆ. ಈ ನಾಡಿನ ಶ್ರೇಷ್ಠ ಕವಿಯಾಗಿರ್ತಕ್ಕಂಥ BM ಶ್ರೀಕಂಠಯ್ಯನವರು JSS ಕಾಲೇಜಿನ ಪದವಿ ಕಾಲೇಜಿನ ಪ್ರಥಮ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಆ ಕಾಲೇಜಿಗೆ ಇವರು ಪ್ರಾಚಾರ್ಯರಾಗಿ ಇದ್ದಂಥ ಸಂದರ್ಭದೊಳಗೆ ಅಲ್ಲಿ ಸೇವೆಗೆ ಸೇರ್ಕೊಳ್ತಾರೆ. ತಮ್ಮ ಕನಸಿನ ಕೂಸಾಗಿದ್ದ ಅಧ್ಯಾಪಕ ವೃತ್ತಿಯನ್ನು ನನಸು ಮಾಡಿಕೊಳ್ತಾರೆ. ಕೆಲವೊಬ್ಬರಿಗೆ ಒಂದೊಂದು ಕನಸುಗಳಿರ್ತವ, ಅದು ಅಧ್ಯಾಪಕ ಆಗಬೇಕು ಎನ್ನುವಂತಹ ಕನಸನ್ನು ಕಂಡಿರತಕ್ಕಂತಹ ರಾಯ ಧಾರವಾಡ್ಕರ್ ಅವರು ಆ ಕನಸನ ಕೂಸನ್ನು ಅವರು ನನಸು ಮಾಡಿಕೊಂಡ್ರು ಎನ್ನುವಂಥದ್ದು. BM3 ಅವರ ನಿಧನದ ನಂತರ JSS ಕಾಲೇಜಿನ ಪ್ರಾಚಾರ್ಯರಾಗಿ ಅವರು ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾರೆ. ಈ ಸಂದರ್ಭದೊಳಗೆ ಸಂಸ್ಥೆ ಆರ್ಥಿಕ ಮುಗ್ಗಟ್ಟಿನಿಂದ
ಬಳಲುತ್ತಿದ್ದ ಸಂಕ್ರಮಣ ಕಾಲ. ಬಹುಶಃ ಆ ಸಂಸ್ಥೆಯನ್ನು ಹುಕ್ಕೇರಿಕ ರಾಮರಾಯರು ಎನ್ನುವಂಥವರು ಸ್ಥಾಪನೆ ಮಾಡಿದ್ದು ಬಹಳಷ್ಟು ದೀರ್ಘಕಾಲದವರೆಗೆ 1944ರೊಳಗನ ಆ ಸಂಸ್ಥೆ ಸ್ಥಾಪನೆಯಾಗಿರತಕ್ಕಂಥದ್ದು. 70ರ ದಶಕದ ತನಕ ಬಹಳ ಉತ್ಕೃಷ್ಟವಾಗಿರತಕ್ಕಂಥ ಹಂತದೊಳಗಿರತಕ್ಕಂಥ ಆ ಸಂಸ್ಥೆ 70-72ರ ಕಾಲಘಟ್ಟದಲ್ಲಿ ಅದು ಒಂದು ರೀತಿಯೊಳಗೆ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುವಂಥ ಪ್ರಸಂಗ ಬಂತು. ಅಂತಹ ಪ್ರಸಂಗ ಬಂದ ಸಂದರ್ಭದಲ್ಲಿ 1973ನೇ ಇಸ್ವಿಯೊಳಗೆ ಆ ಸಂಸ್ಥೆಯ ಮುಖಂಡತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವರು ಪೂಜ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಲ್ಲಿ ಕೇಳಿಕೊಳ್ತಾರೆ. ಹಾಗೆ ಕೇಳಿಕೊಂಡ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ವೀರೇಂದ್ರ ಹೆಗ್ಗಡೆ ಅವರು ಆ ಸಂಸ್ಥೆಯನ್ನು ತೆಗೆದುಕೊಳ್ತಾರೆ. ಗುರುದೇವ್ ರಾನಡೆ, ಜನರಲ್ ಕರಿಯಪ್ಪ, ಸತ್ಯಸಾಯಿ ಬಾಬಾ, ಸಿ ವಿ ರಾಮನ್, ಡಿ ಸಿ ಪಾವುಟೆ, ವಿಕ್ರು ಗೋಕಾಕ್, ಬೆಟಗೇರಿ ಕೃಷ್ಣ ಶರ್ಮಾ ಮೊದಲಾದವರ ಒಡನಾಟವನ್ನು ಇವರು ಹೊಂದಿದ್ರು. ಇಂತಹ ಬಹುಮುಖ ವ್ಯಕ್ತಿತ್ವದ ಚೇತನ 12/4/1991ರಂದು ಇಹಲೋಕ ಯಾತ್ರೆಯನ್ನು ಮುಗಿಸಿತು. ಇವರ ಸವಿನೆನಪಿಗಾಗಿ ಧಾರವಾಡದ JSS ಶಿಕ್ಷಣ ಸಂಸ್ಥೆ ಕಳೆದ 25-30 ವರ್ಷಗಳಿಂದ ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಪದವಿ ವಿದ್ಯಾರ್ಥಿಗಳಿಗಾಗಿ ರಾಯ ಧಾರವಾಡ್ಕರ್ ಹೆಸರಿನಿಂದ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಬಂದಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಮೂಲತಃ ಧಾರವಾಡದವರು. ಅವರು ಬಾಗಲಕೋಟೆಗೆ ಅವರ ಪೂರ್ವಜರು ಹೋದಾಗ ಅಲ್ಲಿ ವಾಸ್ತವ್ಯವನ್ನು ಹೂಡಿದಾಗ ಬಹುಶಃ ಯಾವ ಊರಿನಿಂದ ಆ ವ್ಯಕ್ತಿ ಬಂದಿರ್ತಾನೆ ಅವ್ರಿಗೆ ಆ ಊರಿನ ಅಡ್ರೆಸ್ಸು, ಮನೆಯ ಅಡ್ರೆಸ್ಸು ಬಿದ್ದಿರ್ತೈತಿ ಅನ್ನುವಂಥದ್ದು. ನಾವು ಪೂರ್ವಜರು ಹಡಗಲಿಯಿಂದ ಬಂದರು ಅಂತ ತಿಳ್ಕೊಂಡು ನಮ್ಮದು ಹಡಗಲಿ ಆಯಿತು. ಧಾರವಾಡದಿಂದ ಅಲ್ಲಿ ಹೋಗಿದ್ದಕ್ಕೆ, ಬಾಗಲಕೋಟೆಗೆ ಹೋಗಿದ್ದಕ್ಕೆ ಇವರು ಧಾರವಾಡ. ಅದರ ಜೊತೆಗೆ ಆಗಿನ ಕಾಲದೊಳಗೆ ಮರಾಠಿ ಪ್ರಭಾವ ಎನ್ನುವಂಥದ್ದು ಅಧಿಕವಾಗಿತ್ತು. ಅದಕ್ಕೆ ಕರ ಸೇರಿತು, ಧಾರವಾಡಕರ್ ಆದರು. ತಿರುಗಿ ಮತ್ತೆ ಅಲ್ಲಿಂದ ಧಾರವಾಡಕ್ಕೆ ಬಂದ ಮೇಲೆ ಅವರು ಇಲ್ಲಿ ಧಾರವಾಡದೊಳಗೆ ವಾಸ್ತವ್ಯವನ್ನು ಹೂಡಿದ್ರು ಎನ್ನುವಂಥದ್ದು. ಇದರ ಜೊತೆಯಲ್ಲಿ ಅವರು ಬರೆದಿರ್ತಕ್ಕಂತಹ ಕೃತಿಗಳ ಬಗ್ಗೆ ನಾನು ಹೇಳೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಇವರ ತಂದೆ ಯಲದುರ್ಗರಾವ್ ಪ್ರಸಿದ್ಧ ವಕೀಲರಾಗಿದ್ದರು. ಇವರ ಮನೆತನವೇ ವಕೀಲರ ಮನೆತನವಾಗಿತ್ತು ಅಂತಕ್ಕಂಥದ್ದನ್ನು ಹೇಳುತ್ತಾರೆ. ಇವರ ದೊಡ್ಡಪ್ಪ ವಕೀಲ, ಅಜ್ಜ ವಕೀಲ, ಅಜ್ಜನ ತಮ್ಮ ವಕೀಲ, ಅಣ್ಣ ವಕೀಲ, ಹಿಂಗೆ ಇರ್ತದ. ಒಬ್ರು ಯಾರ ಒಂದು ಮನೆಯಾಗ ಶಿಕ್ಷಕರಾಗಿದ್ರು ಅಂತಂದ್ರೆ ಇಡೀ ಮನೆತನ ಶಿಕ್ಷಕರಾಗಿರ್ತೈತಿ. ಡಾಕ್ಟರ್ ಆಗಿದ್ರು ಅಂತಂದ್ರೆ ಇಡೀ ಮನೆತನ ಡಾಕ್ಟರ್ಕಿ ಮಾಡ್ತಿರ್ತೈತಿ. ಆದರೆ ರಾಯ ಧಾರವಾಡ್ಕರ್ ಹೇಳುತ್ತಾರೆ, ಅವರಪ್ಪ ಹೇಳಿದ್ರಂತ ಅವ್ರಿಗೆ, ನೌಕರಿ ಮಾಡೋದಕ್ಕಿಂತ ವಕೀಲ್ಕಿ ಮಾಡು ಅಂತ ತಂದೆ ನನಗೂ ಹೇಳಿದರು. ಆದ್ರೆ ನಾನು ಮಾತ್ರ ಅಡ್ಡದಾರಿ ಹಿಡಿದು ಮಾಸ್ತರ್ ಆದೆ ಅಂತ ಹೇಳಿದ್ದನ್ನು ನಾವು ಕಾಣ್ತೀವಿ. ಧಾರವಾಡ್ಕರ್ ಅವರು ಹೆತ್ತ ತಾಯಿಯ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನೋಡಿ, ಮಕ್ಕಳಿಗೆ ಮನೆಯಲ್ಲಿ ತಾಯಿಯ ಸಂಸ್ಕಾರ ಎನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದಕ್ಕೆ ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು, ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹೆತ್ತ ತಾಯಿಯ ಸಂಸ್ಕಾರ ಎನ್ನುವಂಥದ್ದು ಅಪಾರವಾಗಿರ್ತಾ ಇದೆ. ಅವರ ತಾಯಿ ಗಂಗಾಬಾಯಿ ಸಾಧ್ವಿಮಣಿ ಅಂತಕ್ಕಂಥದ್ದನ್ನು ಹೇಳುತ್ತಾರೆ. ಬೋಳೆ ಸ್ವಭಾವ ಅಂತಕ್ಕಂಥದ್ದನ್ನು ಹೇಳುತ್ತಾರೆ. ಬೋಳೆ ಸ್ವಭಾವ ಅಂತಂದ್ರೆ ಮುಗ್ಧತೆ ಎನ್ನುವಂಥದ್ದು. ಬಹಳ ಧರ್ಮಿಷ್ಠರಾಗಿದ್ರು. ಅವ್ರ ಮಕ್ಕಳನ್ನ ಕುಂದಿರಿಸ್ಕೊಂಡು ಹೇಳ್ತಾ ಇದ್ರು, ವೈಷ್ಣವರ ಜನ್ಮಕ್ಕೆ ಬಂದು ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಬೋಧಿಸ್ತಾ ಇದ್ರು. ಪ್ರಾಧ್ಯಾಪಕರಾಗಿ, ಅದರ ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು ಪ್ರೊಫೆಸರ್ BB ಬಾಗಿ ಅವರು. ಅವರು ತಮ್ಮ ಸಾವಿರಾರು ವಿದ್ಯಾರ್ಥಿಗಳ ಮನಸ್ಸಿನೊಳಗ ಚಿರಸ್ಮರಣೀಯರಾಗಿ ಉಳಿದಿರತಕ್ಕಂತಹ BB ಬಾಗಿಯವರ ಪೂರ್ಣ ಹೆಸರು ಭೂಪಾಲ್ ಬಾಳಪ್ಪ ಬಾಗಿ ಎನ್ನುವಂಥದ್ದು. ಇವರು ಜನಿಸಿರ್ತಕ್ಕಂಥದ್ದು ಈಗಿನ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದಿಂದ 10 ಕಿಲೋಮೀಟರ್ ದೂರ ಇರತಕ್ಕಂಥ ಹಲಕರ್ಣಿ ಎಂಬ ಗ್ರಾಮದೊಳಗ. ಈ ಗ್ರಾಮ ಕೊಲ್ಲಾಪುರ ಜಿಲ್ಲೆಯ ಗಡಹಿಂಗ್ಲಜ್ ತಾಲೂಕಿನೊಳಗ ಐತಿ ಎನ್ನುವಂಥದ್ದು.
ದೇಶದೊಳಗೆ ಬ್ರಿಟಿಷರ ಆಳ್ವಿಕೆ ಬಲವಾಗಿತ್ತು. ಸ್ವಾತಂತ್ರ್ಯ ಹೋರಾಟ ಇನ್ನೂ ಗಟ್ಟಿಗೊಳ್ಳದೇ ಇದ್ದ ಸಂಸ್ಥಾನಿಕರು ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಆ ಕಾಲಘಟ್ಟದಲ್ಲಿ ಅಂದ್ರೆ 18/9/1894 ಇವರು ಜನಿಸಿರ್ತಕ್ಕಂಥದ್ದ. ಪ್ರೊಫೆಸರ್ ಭೂಪಾಲಪ್ಪ ಬಾಗಿ ಇಂಥ ಸಾಧಾರಣ ಗ್ರಾಮದೊಳಗೆ ಸಾಮಾನ್ಯ ಜೈನ ಕುಟುಂಬದಲ್ಲಿ ಜನಿಸಿದವರು. ತಂದೆ ಬಾಳಪ್ಪ, ತಾಯಿ ಸಾವಿತ್ರಿ ಬಾಯಿ. ಬಾಗಿ ಎಂಬುದು ಇವರ ಮನೆತನದ ಹೆಸರು. ಬಾಳಪ್ಪ ಬಾಗಿಯವರ ಮನೆ ಮಾತು ಕನ್ನಡ. ಈ ಮನೆತನದೊಳಗ ಹುಟ್ಟಿದ ಭೂಪಾಲನಿಗೆ ಯಾಕೋ ಬಾಲ್ಯದಿಂದ ಒಂದು ದುರ್ಬಲ ರೋಗ ಎನ್ನುವಂಥದ್ದು ಕಾಡ್ತಾ ಇತ್ತು. ಹುಟ್ಟಿದ ಗ್ರಾಮದೊಳಗನ ಇವರು ಶಾಲಾ ವಿದ್ಯಾಭ್ಯಾಸವನ್ನ ಮಾಡುತ್ತಾರೆ. ಶಾರೀರಿಕವಾಗಿ ದುರ್ಬಲ ಆಗಿದ್ದ, ಅದಕ್ಕೆ ಅವನ ಸಹಪಾಠಿಗಳು ಅನೇಕ ವೇಳೆ ಅವನನ್ನ ಛೇಡಿಸ್ತಾ ಇದ್ರು ಎನ್ನುವಂಥದ್ದನ್ನು ನಾವು ಕೇಳಿದ್ದೇವೆ. ಅದೇನೇ ಇರಲಿ, ಹಲಕರ್ಣಿ ಗ್ರಾಮದ ಸರ್ಕಾರಿ ಶಾಲೆಗೆ ಸೇರಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಪೂರೈಸಿದ ನಂತರ ಕೊಲ್ಲಾಪುರದೊಳಗೆ 2-3 ವರ್ಷಗಳ ಕಾಲ ಶಾಲಾ ವಿದ್ಯಾಭ್ಯಾಸ ಮಾಡ್ತಾರೆ. ಇವರನ್ನ ಓದುವಂತೆ ತುಂಬಾ ಪ್ರೋತ್ಸಾಹಿಸಿದವರು ಅಲ್ಲಿನ ಪ್ರಸಿದ್ಧ ಜೈನರು, ಆಧ್ಯಾತ್ಮವಾದಿಯೂ ಆಗಿದ್ದ ಶ್ರೀ ಭೂಪಾಲಪ್ಪ ಜೀರ್ಗಿ ಎನ್ನುವಂಥವರ. ಆ ಹಂತ ಮುಗಿಯುವ ವೇಳೆಗೆ ಇವರು ವಿದ್ಯಾಭ್ಯಾಸದ ಅನುಕೂಲತೆಯ ದೃಷ್ಟಿಯಿಂದ ಬೆಳಗಾವಿಗೆ ತಮ್ಮ ನೆಲೆಯನ್ನ ಬದಲಾಯಿಸ್ತಾರೆ. ಮನೆಯನ್ನ ಅವರ ತಂದೆ ಬೆಳಗಾವಿಗೆ ಮಾಡ್ತಾರೆ. ಬೆಳಗಾವಿಗೆ ಬಂದು ನೆಲೆಸಿದ ಅವರು ಅಲ್ಲಿ ಒಂದು ಸಾಧಾರಣ ಕಿರಾಣಿ ಅಂಗಡಿ ಇಟ್ಟುಕೊಂಡು ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಆಗ ಬೆಳಗಾವಿ ಹೈಸ್ಕೂಲ್ದೊಳಗ ಮರಾಠಿ ಎನ್ನುವಂಥದ್ದು ಕಡ್ಡಾಯವಾಗಿತ್ತು. ಮರಾಠಿ ಇವರಿಗೆ ಆಗಿ ಬರ್ತಾ ಇರಲಿಲ್ಲ. ಹೀಗಾಗಿ ಮರಾಠಿ ಒಳಗೆ ಇವರು ಫೇಲ್ ಆದ್ರು 1-2 ಸಲ. ಏನ್ ಮಾಡೋದು ಅಂತ ಹೇಳಿ ವಿಚಾರ ಮಾಡುವಷ್ಟೊತ್ತಿನ ಸರ್ಕಾರ ಒಂದು ಆದೇಶ ಹೊರಡಿಸಿತು. ಮೆಟ್ರಿಕ್ ಪಾಸ್ ಆಗಲಿಕ್ಕೆ ಮರಾಠಿಯಲ್ಲಿ ತೇರ್ಗಡೆ ಆಗಬೇಕು ಅನ್ನುವಂಥದ್ದೇನು ಇಲ್ಲ ಅಂತ ಆದೇಶ ಬಂತು. ಆ ಹಿನ್ನೆಲೆಯೊಳಗೆ ಇವರು ಮೆಟ್ರಿಕ್ ಪಾಸ್ ಆದ್ರು ಎನ್ನುವಂಥದ್ದ. ಚಂದ್ರನವರೆಗೆ ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ഇരുളിನ ಒಳಲಿಗೆ ದೂರದ ಕಡಲಿಗೆ, ഇരുಳಿನ ಒಳಲಿಗೆ ದೂರದ ಕಡಲಿಗೆ, ಮುಳುಗಿದಂತೆ ದಿನ ಬೆಳಗಿದಂತೆ ಬರುವನು ಕೂಸಿನ ಹಾಗೆ. ಹೊರಡುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು. ಅದು ಭಾಳ ಮುಖ್ಯ. ಟೈಮ್ ಭಾಳ ಮುಖ್ಯ. ಮಾತು ಕೇಳುವುದು ಅಂತ ಕೇಳಿದ್ರೆ ಅದು ಇನ್ನೊಂದು ಸ್ವಲ್ಪ ಡೇಂಜರ್. ಅದು ಮುದ್ದನ್ನು ಹೇಳ್ತಾನಲ್ಲ, ನೀರು ಇಳಿಯದ ಗಂಟಲೋಳು ಕಡುಬೊಮ್ಮ ತುರುಕಿದಂತ ಆಯಿತು. ನಿಮಗೆ ಕಡುಬು ಹೋಗ್ಕೊತಿಲ್ಲೋ ಗೊತ್ತಿಲ್ಲ, ನಾನಂತೂ ತುರುಕಕ್ಕೆ ನಿಂತಿದ್ದೀನಿ. ಹೌದಾ? ಅದು ಎಷ್ಟರ ಮಟ್ಟಿಗೆ ಹೋಗ್ಕೊತೀವೋ ಅದ್ರ ವಿಚಾರ ಮಾಡೋದು ಬೇಡ. ಒಂದು ಈಗ ಹಾಡು ಚನ್ನವೀರ ಕಣಿವೆಯವರ ಹೂ ಅರಳುವ ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ, ಭಾಳ ಸುಂದರವಾದಂಥ ಹಾಡು. ಅದ್ರ ಜೊತೆಗೆ ನಿಮಗೀಗ ಅನಿಸ್ತತಿ ಹೂ ಅರಳುವ ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಮನೆಯವರೆಗೆ. ಈಗ ಮನಸ್ಸಿನೊಳಗೆ ಹಂಗೆ ಹಾಕಿರ್ತಾರೆ. ಅದ್ರ ಜೊತೆಗೆ ಹಚ್ಚೆಯುವ ಕನ್ನಡದ ದೀಪ ಭಾಳ ಬ್ಯೂಟಿಫುಲ್ ಆದಂಥ ಹಾಡು. ಕನ್ನಡ ಕಟ್ಟುವುದು ಅಂದರೆ ಕರ್ಕೆಯವರ ಹಾಡನ್ನು ನೆನಪಿಸ್ಕೊಳ್ಬೇಕು. ಮೈ ರೋಮಾಂಚನಗೊಳಿಸ್ತಕ್ಕಂಥ ಹಾಡು. ದೀಪ ಎಲ್ಲೂ ಇಲ್ಲ, ದೀಪ ಎಲ್ಲೂ ಇಲ್ಲ. ಬಹುತೇಕ ಕನ್ನಡದ ದೀಪ ಎಲ್ಲಿದೆ ಕೇಳಿದಿಲ್ಲ. ದೀಪಾವಳಿ ಪ್ರಯುಕ್ತವಾಗಿ ಏನು ಹೆಣ್ಮಕ್ಳು ತಾವು ಗೀತ ಗಾಯನ ಮಾಡೋಕ್ಕತ್ತಿಲ್ಲ, ನಿಮ್ಮ ಒಂದೊಂದು ಗೀತೆಗಳು ಕನ್ನಡದ ದೀಪಗಳಿದ್ದಂತೆ ನಾವು ಬೇರೆ ಏನಿಲ್ಲ. ಅದರಿಂದಲೇ ಬೆಳಕು ಬರಬೇಕು. ಹೌದಾ? ಆ ಕಾರಣಕ್ಕಾಗಿ
ಇವತ್ತು ನಾನು ನಿಮ್ಮ ಜೊತೆಗೆ ಒಂದು 15-20 ನಿಮಿಷ, 15ರಿಂದ 20 ನಿಮಿಷ ಮೊದಲು ಅಡ್ವಾನ್ಸ್ನ ಎಷ್ಟೊತ್ತು ಮಾತಾಡ್ತೀನಿ ಅಂತ ಹೇಳಬೇಕು. ಯಾಕಂದರೆ ನೀವು ಪ್ರಿಪೇರ್ ಆಗಿರ್ತೀರಲ್ಲ, ಅದಕ್ಕೆ ಈಗಾಗಲೇ ಒಂದು ಅರ್ಧ ತಾಸಿನ ಉಪನ್ಯಾಸವನ್ನು ಗೆಳೆಯ ಜಿಂದತ್ ಹಡಗಲಿ ಅವ್ರು ಕೇಳಿ ತುಂಬ ಅತ್ಯಂತ ಮಧುರವಾಗಿ ಒಂದೊಂದೇ ಶಬ್ದಗಳನ್ನು ಕಿತ್ತು ಹಚ್ಚುವಂಥ ಕೆಲಸ ಮಾಡಿರ್ತಕ್ಕಂಥ ಗೆಳೆಯ ಜಿಂದತ್ ಹಡಗಲಿ ಅವರು. ಈಗ ಒಂದು 15ರಿಂದ 20 ನಿಮಿಷ, 15ರ ಇಟ್ಕೊರಿ, 20ರ ಇಟ್ಕೊರಿ, ಅದರ 2 ಕೂಡಿಸ್ಬೇಡ್ರಿ, 35 ನಿಮಿಷ 2 ಕೂಡಿಸ್ಬೇಡ್ರಿ. ಮುಂದೆ ಬೇಕಾದ್ರೆ ಕೂಡಿಸ್ಕೊಳ್ಬೇಕು, ಈಗ ಮಾತ್ರ ಬೇಡ. ಸನ್ಕಲ್ ಅವ್ರ ಬಗ್ಗೆ, ಈಶ್ವರ್ ಸನ್ಕಲ್ ಅವ್ರ ಬಗ್ಗೆ, ಅವ್ರ ಸಾಹಿತ್ಯಿಕ ಕೊಡುಗೆ ಬಗ್ಗೆ ಮಾತಾಡಬೇಕು. 78 ವರ್ಷ ಬದುಕಿದ್ರು ಮನುಷ್ಯ. ನಿಮಗೆ ನಾನು ಎಷ್ಟೊತ್ತು ಮಾತಾಡ್ತೀನಿ ಮುಖ್ಯ ಅಲ್ಲ. ಒಬ್ಬ ಮನುಷ್ಯ ಹಚ್ಚೇವು ಕನ್ನಡದ ದೀಪ ಹಾಡಿದ್ರಲ್ಲ, ಕನ್ನಡದ ದೀಪವನ್ನು ಹಚ್ಚಿರ್ತಕ್ಕಂಥ ಮನುಷ್ಯನ ಬದುಕು ಮತ್ತು ಬರಹ ಎರಡೂ ಹೆಂಗಿದ್ದು ಅಂತ ನಿಮಗೆ ಬೇಂದ್ರೆ ಅವರು ಒಂದು ಕಡೆಗೆ ಒಂದು ಪದ್ಯ ಬರೀತಾರೆ. ಎನ್ನ ಪಾಡನೆಗಿರಲಿ. ನನಗೆ ಇವತ್ತಿಗೂ ಸುಮಾರು ಒಂದು 30-35 ವರ್ಷ ಆಗೈತಿ ಪಾಠ ಮಾಡಕತ್ತೀನಿ. ವಿದ್ಯಾರ್ಥಿಗಳಿಗೆ ಕಾವ್ಯ ಮೀಮಾಂಸೆಯನ್ನು ಹೇಳ್ತೀನಿ. ಕಾವ್ಯ ಯಾಕೆ ಹುಟ್ಟತತಿ, ಎಲ್ಲಿ ಹುಟ್ಟತತಿ, ಹೆಂಗೆ ಹುಟ್ಟತತಿ, ಯಾಕೆ ಹುಟ್ಟತತಿ, ಮತ್ತು ಅದ್ರ ಕೆಲಸ ಏನು ಅಂತ ಪಾಠ ಮಾಡ್ತಾನೆ ಇರ್ತೀನಿ. ಬಟ್ ಇವತ್ತಿನ ತನಕ ಕಾವ್ಯ ಅಂದರೆ ಏನು ಅಂತ ನನಗೆ ಗೊತ್ತಾಗಿಲ್ಲ. ಕಾವ್ಯ ಅಂದರೆ ಏನು ಅಂತ ನನಗೂ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ ಅನ್ನೋದನ್ನು ಈಶ್ವರ್ ಸನ್ಕಲ್ ಅವರ ಒಂದು ಕವಿತೆ ನಾನು ನಿಮಗೆ ಮುಂದಕ್ಕೆ ಹೇಳ್ತೀನಿ. ಬೇಂದ್ರೆ ಅವರು ಒಂದು ಪದ್ಯ ಬರೀತಾರೆ, ಕವಿ ಹೆಂಗಿರ್ತಾರೆ ಅನ್ನೋದಕ್ಕೆ ಬರೀತಾರೆ. ಎನ್ನ ಪಾಡನಿಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಬೇಂದ್ರೆ ಅವ್ರ ಪದ್ಯ ಇದು ಈಶ್ವರ್ ಸನ್ಕಲ್ ಅವರಿಗೆ 100% ಅನ್ವಯವಾಗಬಹುದಾದಂಥ ಪದ್ಯದ ಸಾಲುಗಳಿವೆಲ್ಲ. ಎನ್ನ ಪಾಡು ಎನಗಿರಲಿ, ಎನ್ನ ಪಾಡನಿಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನೆ ರಸಿಕ ನಿನಗೆ. ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹನಿಸು ನನಗೆ. ಎಷ್ಟು ಸುಂದರವಾದಂಥ ಮಾತು ಅಂತ ಕೇಳಿದರೆ, ಎಂದಾದರೂ ಒಂದು ದಿನ ಒಬ್ಬ ಕವಿ ಊಟ ಮಾಡ್ಯಾನೇನು ಅಂತ ನಾವು ಎಂದಾದ್ರು ವಿಚಾರ ಮಾಡಿವೇನು ಅಂತ. ಒಬ್ಬ ಕವಿ ಊಟ ಮಾಡ್ಯಾನೇನು, ಅವನ ಬಟ್ಟೆ ಹೆಂಗದ, ಅವನ ದಾಂಪತ್ಯ ಹೆಂಗದ, ಅವನ ಬದುಕು ಹೆಂಗದ ಅನ್ನೋದನ್ನು ಒಂದು ದಿವಸ ಆದರೂ ವಿಚಾರ ಮಾಡಿವೇನು ಅಂತ ತಿಳ್ಕೊಂಡು ನಮಗೆ ನಾವೇ ವಿಚಾರ ಮಾಡ್ಕೊಳ್ಳಿಕ್ಕೆ ಹಚ್ಚುವಂಥ ಕವಿತ್ವ, ಹಚ್ಚುವಂಥ ವ್ಯಕ್ತಿತ್ವ ಈಶ್ವರ್ ಸನ್ಕಲ್ ಅವರು. ಈಶ್ವರ್ ಸನ್ಕಲ್ ಅವ್ರ ಬಗ್ಗೆ ನಾನು ಲಾಸ್ಟಿಗೆ ಹೇಳ್ತೀನಿ, ನಿಮ್ಗೆ ಹೆಂಗೆ ಅನಿಸ್ತೈತಿ ಆಲೋಚನೆ ಮಾಡಿರಿ. ಕಾವ್ಯ ಬರೆದು ಹಾಡೋರದಾರಲ್ಲ, ಹಾಡ್ತಿರಲ್ಲ ನೀವೆಲ್ಲ, ಈ ಹಾಡುಗಳ ಹಿಂದಿರುವಂಥ ಆ ಬದುಕಿನ ನೋವುದಲ್ಲ, ಅದನ್ನು ನಾವು ವಿಚಾರ ಮಾಡಿದ್ರೆ ಹಾಡು ಕಿವಿಗೆ ಇಂಪು ಅನ್ನಿಸ್ತೈತಿ, ಚಲೋ ಅನ್ನಿಸ್ತೈತೆ ಅಷ್ಟೇ. ಕವಿತೆ ಬರೆದಿರೋ ಕವಿಯ ಕಾವ್ಯ ಚಲೋ ಅನ್ನಿಸ್ತೈತೆ ಅಷ್ಟೇ. ಅದಕ್ಕೆ ಕಾವ್ಯ ಹುಟ್ಟೋದು ಹೆಂಗಂತ ಭಾಳ ವಿಚಾರ ಮಾಡಿಕೊಂಡಾಗ ಒಂದು ಸಂಸ್ಕೃತ ಶ್ಲೋಕ ಅದ, ಪ್ರತಿಭಾನಂ ಕಾವ್ಯ ವಿದ್ಯಾ ಪ್ರಚಯ ಪರಿಚಯಂ ವೃದ್ಧ ಸೇವಾನುರಾಗಂ ಸತತಾಭ್ಯಾಸ ಪ್ರಯತ್ನಂ ಕವಿತೆಗೆ ನಿಯತಂ ಕಾರಣಂ. ಕಾವ್ಯ ಹುಟ್ಟಬೇಕಾದ್ರೆ ಪ್ರತಿಭೆ ಬೇಕು ಅಂತ. ಕಾವ್ಯ ಹುಟ್ಟಬೇಕಾದ್ರೆ ಪ್ರತಿಭೆ ಬೇಕು ಅನ್ನೋದು ಭಾರತೀಯ ಮೀಮಾಂಸಕರ ಸಂಸ್ಕೃತದ ಶ್ಲೋಕ. ಬಟ್ ಹಂಗೆ ಅನಿಸೋದಿಲ್ಲ ನನಗೆ. ಪ್ರತಿಭೆ ಒಂದೇ ಇದ್ದರೆ ಸಾಲೋದಿಲ್ಲ. ಪ್ರತಿಭೆ ಒಂದೇ ಇರಬೇಕಾಗಿಲ್ಲ, ಶಾನ್ಯತನ ಒಂದೇ ಇರಬೇಕಾಗಿಲ್ಲ. ಬದುಕಿನ ಜೀವದ್ರವ್ಯಗಳದಲ್ಲ, ಬದುಕಿನ ಜೀವಾನುಭವದಲ್ಲ, ಅದು ಕಾವ್ಯದೊಳಗೆ ಬರಬೇಕಾಕತಿ ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕಾಕತಿ. ಅದಕ್ಕೆ 1982 ಬೆಳಗಾವಿ ಒಳಗಡೆ ಒಂದು 50ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದರ ಕವಿಗೋಷ್ಠಿ ಒಳಗಡೆ ಈಶ್ವರ್ ಸನ್ಕಲ್ರು ಅಧ್ಯಕ್ಷತೆ ವಹಿಸಿ ಮಾತಾಡಕತ್ತಿದ್ರು. ಕಾವ್ಯ ಏನು ಮಾಡಬೇಕು ಅಂತ, ಕಾವ್ಯ ಏನು ಮಾಡಬೇಕು ಅನ್ನುವಂಥ ಅವ್ರದೇ ಮಾತುಗಳು ಹಿಂಗದವ. ನೀವು ಗಮನಿಸಬೇಕು, ಕಾವ್ಯ ಎಂಬುದು ಉಂಡವರ ಹೊರಳಾಟವಲ್ಲ. ತಮಗೆ ಗೊತ್ತಿರಬೇಕು, ಸಿಕ್ಕಾಪಟ್ಟೆ ಊಟ ಮಾಡಿ ಜೀರ್ಣ ಆಗ್ಲಾರ್ದೇ ಒದ್ದಾಡು ಮಂದಿ ಭಾಳದಾರ. ಹೊಟ್ಟೆ ತುಂಬಿದ ಮೇಲೆ ಜೀರಾ ಸೋಡಾ ಕುಡಿದು ಇನ್ನೂ ತಗೊಳ್ಳೋದು, ಮತ್ತೇನು ತಗೊಂಡು ಕಸರತ್ತು ಮಾಡ್ತಾರೆ. ಉಂಡವರ ಹೊರಳಾಟವಲ್ಲ, ಹಸಿದವರ ನರಳಾಟ. ಕಾವ್ಯ ಅಂದ್ರೆ ಉಂಡವರ ಹೊರಳಾಟವಲ್ಲ, ಹಸಿದವರ ನರಳಾಟ. ಹಾಗಾಗಿ ಈಶ್ವರ್ ಸನ್ಕಲ್ರು ಕೂಡ ಹಸಿವಿನಿಂದಲೇ, ಬಡತನದಿಂದಲೇ ಭಾಳಷ್ಟು ಸುಮಾರು ಒಂದು 20 ಕೃತಿಗಳನ್ನು ಬರೆದವರು. ಬಟ್ ಎಷ್ಟು ಬರೆದಾರೋ ಅಷ್ಟು ಪಡೀಲಿಲ್ಲ. ನಾವು ಭಾಳ ಜನ ಹಳ್ಳಿ ಒಳಗೆ ಒಂದು ಮಾತು ಹೇಳ್ತಾರೆ, ಸತ್ತ ಎಮ್ಮೆಗೆ ಸೇರು ತುಪ್ಪ ಅಂತ ಕರೀತಾರೆ. ಸತ್ತ ಎಮ್ಮೆಗೆ ಸೇರು ತುಪ್ಪ, ಅದು ಜೀವಂತ ಇರತಕ್ಕ ಅದಕ್ಕೆ ಮೇವು ಹಾಕಂಗಿಲ್ಲ,
ನೀರು ಕುಡ್ಸಂಗಿಲ್ಲ, ಮೈ ತೊಳಂಗಿಲ್ಲ, ಚಂದಂಗೆ ಕಟ್ಟಂಗಿಲ್ಲ, ಚಂದಂಗೆ ಮೇಯ್ಸಂಗಿಲ್ಲ, ಅದ್ರ ಬಗ್ಗೆ ಹೊಳೆ ನೋಡಂಗಿಲ್ಲ. ಅದು ಸತ್ಯ ಅಂದ್ರೆ ಆ ಹೆಣ್ಮಗಳು ಗೋಳಾಡ್ಕೊಂಡು ಹೇಳ್ತಾಳ, ಅಯ್ಯೋ ಯಪ್ಪ ನನ್ನ ಎಮ್ಮೆ ಸತ್ತೋತು, ಇದು ಸೇರು ತುಪ್ಪ ಕೊಡ್ತಿತ್ತು ಅಂತ. ಸೇರು ತುಪ್ಪ ಕೊಡ್ತಿತ್ತು ಅಂತ ನರಳ್ತಾಳಲ್ಲ. ಅದಕ್ಕೆ ಒಂದು ಮಾಡೆಲ್ ಯಾವುದದು ಅಂತ ಕೇಳಿದ್ರೆ, ಈಗ ಬರೀ ಈಶ್ವರ್ ಸನ್ಕಲ್ ಅವರ ಸಾಹಿತ್ಯಕ್ಕೆ ಕೊಡುಗೆ ಮುಖ್ಯ ಅಲ್ಲ, ಬದುಕು ಮತ್ತು ಬರಹ ಎರಡು ಹೆಂಗಿದ್ದು ಅನ್ನೋದನ್ನು ನಾವು ನೋಡಬೇಕಾಕತಿ. ಆ ಕಾರಣಕ್ಕಾಗಿ ಬಡತನದಿಂದ ಭಾಳಷ್ಟು ನರಳಿರ್ತಕ್ಕಂಥವ್ರು, ಬಡತನದಿಂದ ಕೊನೆಯ ಸಂದರ್ಭಕ್ಕೆ ಹೇಳ್ತೇನೆ, ಎಷ್ಟು ನರಳಿದ್ರು ಬಡತನದಿಂದ ಅಂತ ಕೇಳಿದರೆ ನನಗನ್ನಿಸ್ತತಿ ಈಶ್ವರ್ ಸನ್ಕಲ್ ಅವರು ಕನ್ನಡದಲ್ಲಿ ನಂಜುಂಡ ಕವಿ ಅಂತ ನಾನು ಕರಿತೀನಿ. ಅವರು ನಂಜುಂಡ ಕವಿ. ನಂಜುಂಡ ಅಂತಂದ್ರೆ ನಾವು ನಂಜುಂಡ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಈಶ್ವರ ಕರಿತೀವಿ, ಈಶ್ವರಿಗೆ. ಯಾಕಂದ್ರೆ ಸಮುದ್ರ ಮಥನ ಆದಮೇಲಿಂದ ರಾಕ್ಷಸರು ದೇವತೆಗಳು ಸಮುದ್ರವನ್ನು ಕಳೆದ ಮೇಲಿಂದ ಮೊದಲು ಬಂದಿರೋದು ವಿಷ. ಹಾಗಾದರೆ ವಿಷವನ್ನು ಯಾರು ತಗೊಳ್ತಾರ? ಯಾರು ತಗೊಳ್ಳೋದಿಲ್ಲ. ಹಾಗಾಗಿ ಕೊನೆಗೆ ತೊಗೊಂಡದ್ದು ಯಾರು ಅಂತಂದ್ರೆ ಶಿವನೇ ಅದನ್ನು ಸ್ವೀಕಾರ ಮಾಡಿಕೊಂಡ. ಹಾಗಾದ್ರೆ ಈಶ್ವರ್ ಸನ್ಕಲ್ರು ತಮ್ಮ ಬದುಕಿನಲ್ಲಿ ಎಷ್ಟು ನಂಜುಂಡಿದ್ರು ಅಂತ, ಎಷ್ಟು ನೋವು ಉಂಡಿದ್ರು ಅಂತ, ಬಡತನ ಎಷ್ಟಿತ್ತು ಅನ್ನೋದನ್ನು ಸ್ವಲ್ಪ ನಾನು ನಿಮ್ಗೆ ಕೋರಿಕೆ ಪದ್ಯವನ್ನು ಪ್ರಸ್ತಾಪ ಮಾಡಿ ಹೇಳ್ತೀನಿ. ಅದಕ್ಕಿಂತಲೂ ಮುಂಚೆ ಬರೆದದ್ದು ಅರ್ಥಪೂರ್ಣದ, ಪಡೆದದ್ದು ಏನೂ ಇಲ್ಲ. 1980 ಸಾಹಿತ್ಯ ಅಕಾಡೆಮಿಯ ಒಂದು ಗೌರವವನ್ನು ಬಿಟ್ಟರೆ ಉಳಿದದ್ದು ಯಾವುದೂ ಇಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ಶತಮಾನೋತ್ಸವವನ್ನು ಆಚರಣೆ ಮಾಡಿ ಕೈ ತೊಳ್ಕೊಂಡ್ಬಿಡ್ತು ಅಷ್ಟೇ. ಶತಮಾನೋತ್ಸವವನ್ನು ಆಚರಣೆ ಮಾಡಿ ಕೈ ತೊಳ್ಕೊಂಡ್ಬಿಡ್ತು ಅನ್ನೋದು ನೆನಪಿಟ್ಕೊರಿ. ಕನ್ನಡದೊಳಗೆ ಇಂಥವ್ರು ಭಾಳ ಜನ ಅದ. ನಿಮ್ಗೆ ಗೊತ್ತಿರಬೇಕು, ಮುದ್ದಣ್ಣ ಅದ, ಬಡತನ ಅದ, ಹೆಂಡತಿ ಜೊತೆಗೆ ಮಾತಾಡ್ತಿದ್ದ ಮುದ್ದಣ್ಣ, ಮನೆ ರಮೇಶ್ ಜೊತೆಗೆ ಮಾತಾಡ್ತಿದ್ದ, ಅವನಿಗೂ ಭಾಳ ಬಡತನ. ಗಂಡ ಹೆಂಡತಿ ಭಾಳ ಅನ್ಯೋನ್ಯವಾಗಿದ್ದರು. ಮುದ್ದಣ್ಣ ಭಾಳ ಅನ್ಯೋನ್ಯವಾಗಿ ಹೆಂಡತಿ ಜೊತೆ ಮಾತಾಡ್ತಿದ್ದ. ಇಷ್ಟು ಬಡತನದಲ್ಲ, ಹೆಂಡತಿ ಕೇಳ್ತಿದ್ರು, ಹೆಂಗೆ ಬದುಕು ಮಾಡ್ತೀಯಪ್ಪ ಅಂತ, ಹೆಂಗೆ ಬದುಕು ಮಾಡೋಣ ಅಂತ ಹಿಂಗೆ ಮಾತಾಡ್ತಾ ಇರೋದು. ಅವ್ನು ಹೇಳ್ತಿದ್ದ, ಅಲ್ಲ ಬದುಕು ಮಾಡೋದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ಒಂದು ಮಂತ್ರ ಅದ ತಿಳ್ಕೊಂಬಿಡು ಅಂತ. ಒಂದು ಮಂತ್ರ ಅದ ಅಂತ. ಯಾವ ಮಂತ್ರ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಪಂಚಾಕ್ಷರಿ ಮಂತ್ರ ಒಂದದ, ಷಡಕ್ಷರಿ ಮಂತ್ರ ಇನ್ನೊಂದದ, ಸಪ್ತಾಕ್ಷರಿ ಮಂತ್ರ ಮತ್ತೊಂದದ. 3 ಮಂತ್ರಗಳವ ನಮ್ಮಲ್ಲಿ. ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಷಡಕ್ಷರಿ ಮಂತ್ರ, ಸಪ್ತಾಕ್ಷರಿ ಮಂತ್ರ ಯಾವುದಂದ್ರೆ ಭವತಿ ಭಿಕ್ಷಾಂದೇಹಿ ಅಂತ. ಮುದ್ದಣ್ಣ ಹೆಂಡತಿನ ಕುಡಿಸ್ಕೊಂಡು ಹೆಂಡತಿ ಮೇಲೆ ಭಾಳ ಪ್ರೀತಿ. ಕನ್ನಡದೊಳಗೆ ಹೆಂಡತಿ ಕತೆ ಹೇಳಿದವ್ರು ಬರೀ ಇಬ್ಬರೇ ಅದಾರ. ಹೆಂಡತಿಗೆ ಕತೆ ಹೇಳಿದವ್ರು ಇಬ್ಬರೇ ಅದಾರ. ಒಬ್ಬರು ಕನಕದಾಸರು ಮೋಹನ ತರಂಗಿನಿ ಒಳಗೆ ಹೇಳ್ತಾರೆ, ಇನ್ನೊಬ್ಬರು ರಾಮಾಶ್ವಮೇಧದೊಳಗಡೆ ಮುದ್ದಣ್ಣ ಮನೋರಮೆಗೆ ಹೇಳ್ತಾರೆ. ಬ್ಯೂಟಿಫುಲ್ ದಾಂಪತ್ಯ ಅದು. ಅವ ಹೇಳಿದ ಭವತಿ ಭಿಕ್ಷಾಂದೆ ಈ ಮಂತ್ರದಲ್ಲ, ಈ ಮಂತ್ರದ ಮೂಲಕ ನಾವು ಬಡತನವನ್ನು ಹೊಡೆದೋಡಿಸೋಣ, ಬದುಕೋಣ ಅಂತ ಮುಂದೆ ಹೇಳ್ತಾ ಇದ್ರು. ಅದ್ರ ಜೊತೆಗೆ R.C. ರೇಮಠ ತಾವು ಹೆಸರು ಕೇಳಿರ್ಬೋದು. ಡಾಕ್ಟರ್ R.C. ರೇಮಠ ಅದೊಂದು ಆತ್ಮಕಥೆ ಅದ, ಉರಿ ಬರಲಿ ಸಿರಿ ಬರಲಿ ಅಂತ ಒಂದು ಆತ್ಮಕಥೆ ಅದ. ದಯವಿಟ್ಟು ಒಂದು ಸಲ ನೋಡಿದರೆ ಡಾಕ್ಟರ್ R.C. ರೇಮಠರು ಒಬ್ಬ VC ಆಗಿ, ಒಬ್ಬ ಭಾಷಾಶಾಸ್ತ್ರಜ್ಞನಾಗಿ, ಒಬ್ಬ ಸಂಶೋಧಕನಾಗಿ, ಶಾಸನ ಅಧ್ಯಯನ ಮಾಡಿರ್ತಕ್ಕಂಥವರಾಗಿ ಅವ್ರು ಕೊಟ್ಟಿರೋ ಕೊಡುಗೆ ಭಾಳ ಅದ. ಅದರ ಹಿಂದೆ ಬೆನ್ನಿಗೆ ಬಂದಿರುವಂಥ ನೋವಿನ ಬುತ್ತಿ, ಬಡತನದ ಬುತ್ತಿ, ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕೂಡ ಹೋಗಿದ್ರು R.C. ರೇಮಠ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತೇನೆ, ಇವರ ಸಾಲಿನಲ್ಲಿಯೇ ಈಶ್ವರ್ ಸನ್ಕಲ್ ಬರೋದರಿಂದ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಕತ್ತೇನೆ ಹೊರತಾಗಿ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನೊಬ್ಬರು ಭಾಳ ಬ್ಯೂಟಿಫುಲ್ ಆದಂಥ ಒಂದು ಹೆಸರು ಡಾಕ್ಟರ್ S.J. ನಾಕಳೋತಿಮಠ ಅಂತಲ್ಲ. ಅವ್ರದ್ದೊಂದು ಕೃತಿಯಾದ ಆತ್ಮಜೋಳಿಗೆ, ಆತ್ಮಚರಿತ್ರೆ ಬಿಚ್ಚಿದ ಜೋಳಿಗೆ ಅಂತಲ್ಲ. ನನಗೆ ಅತ್ಯಂತ ಕನ್ನಡದೊಳಗೆ ಹಿಡಿಸಿರುವಂಥ ಆತ್ಮಕಥೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅದು ಬಿಚ್ಚಿದ ಜೋಳಿಗೆ ಅನ್ನೋದನ್ನು ನಾವು ಗಮನಿಸಬೇಕು. S.J. ನಾಗಲೋತಿಮಠರು ಅಂತ. ಬಹುತೇಕ S.J. ನಾಗಲೋತಿಮಠರ ಸಾಲಿನಲ್ಲಿ, R.C. ರೇಮಠರ ಸಾಲಿನಲ್ಲಿ, ಮುದ್ದಣ್ಣನ ಸಾಲಿನಲ್ಲಿ ಯಾರು ಬರ್ತಾರಂತ ಕೇಳಿದ್ರೆ ಇವರು ಈಶ್ವರ ಸನ್ಕಲ್ರು ಬರ್ತಾರೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕು. ಇವರು ಹೆಂಗೆ ಬದುಕನ್ನು ಸವಿಸಿದ್ರು ಅಂತ ಕೇಳಿದ್ರೆ ತಮಗೆ ಹೆಣ್ಮಕ್ಳಿಗೆ ಗೊತ್ತದ. ಹೆಣ್ಮಕ್ಳಿಗೆ ತುಂಬ ಪ್ರಿಯವಾದಂಥ ವಸ್ತುಗಳು ಯಾವುದು ಅಂತ ಕೇಳಿದರೆ ಒಂದು ಬಂಗಾರ. ಈಗಂತೂ 1,30,000 ಇರ್ಬೋದು, ಇವತ್ತಿಗೆ 1,30,000 ಬಾಯಿಂದ ಅಷ್ಟೇ ಅನ್ಬೇಕು, ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಬಂಗಾರ ಜೊತೆಗೆ ಇನ್ನೊಂದು ಭಾಳ ಇಷ್ಟವಾದಂಥ ವಸ್ತು ಯಾವುದು ಕೇಳಿದ್ರೆ ರೇಷ್ಮೆ ಸೀರೆ. ಇವೆರಡು ಭಾಳ ಮುಖ್ಯವಾದಂಥವು. ರೇಷ್ಮೆ ಸೀರೆ ಉಟ್ಕೊಂಡ ಮೇಲಿಂದ ಹೆಣ್ಮಕ್ಳನ್ನ ನೋಡಬೇಕು. ಬೈ ಚಾನ್ಸ್ ಮಕ್ಕಳನ್ನ ಏನಾದರೂ ಎತ್ಕೊಂಡಿದ್ರು ಅಂತಂದ್ರೆ ಅವ್ರನ್ನ ಕಾಲಿಂಗ್ ಹಚ್ಚೋದಿಲ್ಲ, ಕಾಲಿಂಗ್ ಹಿಡಿದಿರ್ತಾರೆ. ಯಾಕಂದ್ರೆ ಆ ಕಾಲು ಸೀರೆಗೆ ಟಚ್ ಆಗಿ ಸೀರೆ ಹೊಲಸಾತು ಅಂತಂದ್ರೆ
ನೋಡಿ ಎಷ್ಟು ಅದಕ್ಕೆ ಆ ಹುಡುಗಿಗೆ ಅಂತಿರ್ತಾರೆ ನನ್ನ ಮುದ್ದ ಚಿನ್ನ ಬಂಗಾರ ಅಂತ ಅಂತಿರ್ತಾರೆ. ಆ ಬಂಗಾರ ನಿಮ್ಗೆ ಸರಿಸಿರ್ತಾರೆ. ಸರಿಸಿ ನಿಮ್ಗೆ ಆಶ್ಚರ್ಯ ಅನಿಸತಿ. ಒಂದು ಅರ್ಧ ಕಿಲೋಮೀಟ್ರ್ ಯಾವುದಾದ್ರೂ ಸಂಬಂಧಿಕರ ಮನೆಗೆ ಹೋಗಿ ಬಂದರು ಅಂತ ಕೇಳಿದ್ರೆ ಪಾಪ ಹುಡುಗನ ಬಗಲಾಗಿಂದ ಕೆಳಗಿಳಿಸಿರು ಅಂತ ಕೇಳಿದ್ರೆ ಇಳಿಸಿದ ತಕ್ಷಣ ಹುಡುಗಿಗೆ ನಡೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ಕಾಲು ಹಿಂಗೆ ಮಾಡಿರೋದ್ರಿಂದ ಅದು ಒಂದು ರೀತಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆದಂಗೆ ಆಗಿರ್ತದೆ. ಹೌದೇನು? ಭಾಳ ಪ್ರೀತಿ ವಸ್ತು. ಆತ್ಮೀಯರೇ, ಗೊತ್ತಿರಬೇಕು ಸಹೋದರಿಯರು, ನೀವೆಲ್ಲ ರೇಷ್ಮೆ ಸೀರೆ ಉಟ್ಕೊಂಡಾಗ ಗೊತ್ತಾಗಬೇಕು. ಆ ರೇಷ್ಮೆ ಬಂದದ್ದು ಹೆಂಗಂತ ಕೇಳಿದ್ರೆ ಒಂದು ಜೀವ ತನ್ನ ದೇಹವನ್ನು ತ್ಯಾಗ ಮಾಡಿ ರೇಷ್ಮೆ ಕೊಟ್ಟೆ. ಒಂದು ಹುಳ, ರೇಷ್ಮೆ ಹುಳದಲ್ಲ, ತನ್ನ ದೇಹದ ತುಂಬ ರೇಷ್ಮೆಯನ್ನು ಸುತ್ತಿ 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 ಅದರೊಳಗೆ ತನ್ನ ಪ್ರಾಣವನ್ನು ಕೊಟ್ಟು ನಮಗೆ ಮೈ ಮೇಲೆ ಏನು ಮಾಡೈತೆ ಅಂದ್ರೆ ಸಹೋದರಿಗೆ ಸೀರೆ ಕೊಟ್ಟೈತಿ. ನೀವು ಜಸ್ಟ್ ಒಂದು ಸಲ ವಿಚಾರ ಮಾಡಿರಿ, ರೇಷ್ಮೆ ಹುಳಕ್ಕೆ ಎಂದಾದರೂ ಒಂದು ದಿವಸ ಆದರೂ ಉಟ್ಕೊಂಡ ದಿವಸ ಆದರೂ ಸದಕ ಥ್ಯಾಂಕ್ಸ್ ಅಂತ ಹೇಳಿರಿ. ಥ್ಯಾಂಕ್ಸ್ ಅಂತ ಹೇಳಿರಿ. ಗೊತ್ತಾ ನಿಮಗೆಲ್ಲ ದೀಪಾವಳಿ ಪ್ರಯುಕ್ತ ಅಂದಿರಿ. ದೀಪ ತನ್ನ ದೇಹ ಸುಟ್ಕೊಂಡು ಬೆಳಕ ಕೊಡ್ತದ. ದೀಪ ತನ್ನ ದೇಹ ಸುಟ್ಕೊಂಡು ಬೆಳಕ ಕೊಡ್ತತಿ. ರೇಷ್ಮೆ ಹುಳು ತನ್ನ ದೇಹ ದಾನ ಮಾಡಿ ರೇಷ್ಮೆ ಸೀರೆಯನ್ನು ಕೊಡ್ತತಿ, ರೇಷ್ಮೆ ಬಟ್ಟೆಯನ್ನು ಕೊಡ್ತತಿ. ಹಾಗಾಗಿ ತನ್ನ ಇಡೀ ಬದುಕನ್ನು ಸುಟ್ಟುಕೊಂಡು ಕೂಡ ಕಾವ್ಯ ಬರೆದಿರ್ತಕ್ಕಂಥ ಕನ್ನಡದ ಯಾವುದಾದರೂ ಕವಿ ಇದ್ರೆ ಈಶ್ವರ ಸನ್ಕಲ್ರು ಮಾತ್ರ. ಬೇರೆದವ್ರು ನನಗಂತೂ ಅನಿಸೋದಿಲ್ಲ, ನನಗಂತೂ ಬೇರೆದವ್ರು ಅನಿಸೋದಿಲ್ಲ. ಅವ್ರು ಎಷ್ಟು ನೋವಿತ್ತು ಅಂತ ಕೇಳಿದ್ರೆ ಕೊನೆಗೆ ಹೇಳ್ತೀನಿ, ಸಾಯುವಾಗ ಹೆಂಗಾತು ಅವ್ರ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೇಕಾರ್ ಮನ್ತಂದವರವರು 1906 20/12/1906 ಜನಿಸಿರ್ತಕ್ಕಂಥವ್ರು. ತಂದೆ ಮಾರುದ್ರಪ್ಪ, ತಾಯಿ ನೀಲಮ್ಮ ದಂಪತಿಗಳು. ನೀಲಮ್ಮ ಗೋಕಾಕ್ ತಾಲೂಕಿನ ಯಾದವಾಡದ ಹೆಣ್ಮಗಳು. ಆಕೆ ಏನು ಮಾಡಿದ್ಲು ಅಂತ ಕೇಳಿದ್ರೆ ಗಂಡನ ಕರ್ಕೊಂಡು ಮಕ್ಕಳು ಕರ್ಕೊಂಡು ಅಲ್ಲೇ ಯಾದವಾಡದೊಳಗೆ ಇದ್ದರು. ಸ್ವಲ್ಪ ದಿವಸ ಆದಮೇಲಿಂದ 1914 ಮಾರುದ್ರಪ್ಪನವ್ರು ತೀರ್ಕೊಂಡು ಆದಮೇಲಿಂದ ಆಕೆಗೆ ಮಕ್ಕಳು ಒಂದು ಕಡೆಗೆ, ಅವ್ರ ಶಿಕ್ಷಣ ಒಂದು ಕಡೆಗೆ, ತನ್ನ ಬದುಕು ಒಂದು ಕಡೆಗೆ ತ್ರಿಶಂಕು ಸ್ಥಿತಿ ಒಳಗಿದ್ದು ಆ ಕಡೆ ಭಾಗದೊಳಗೆ ಹೊಲದೊಳಗೆ ಕಸ ತೆಗೆಯಕ್ಕೆ ಹೋಗ್ತಿದ್ಲಕ್ಕೆ. ನೀವು ಬಿಚ್ಚಿದ ಜೊಳಗೆ ಓದಿದ್ರೆ ಈ ಮಾತಾಡ್ತಕ್ಕಂಥ ಹೊಲದೊಳಗೆ ಕಸ ತೆಗೆಯಕ್ಕೆ ಹೋಗ್ತಾ ಇತ್ತು. ಹೊಲದೊಳಗೆ ಕಸ ತೆಗೆಯುವಾಗ, ಕಬ್ಬಿನೊಳಗೆ ಕಸ ತೆಗೆಯುವಾಗ ಕಬ್ಬಿನ ಗರಿಗಳೆಲ್ಲ ಈಕೆಗೂ ಚುಸ್ತಾ ಇದ್ದವು. ಅದ್ರ ಜೊತೆಗೆ ನಾಗಲೋತಿ ಮಠವ್ರ ತಾಯಿಗೂ ಚುಸ್ತಾ ಇದ್ದವು. ನಾಗಲೋತಿ ಮಠರು ಒಮ್ಮೆ ಬನ್ನಟ್ಟಿಗೆ ಹೋದಾಗ ಅವ ಈ ಕಿರಿಸ್ಗಣ್ಣಿ ಪಲ್ಯ ಅಂತದ, ಹೊಲದೊಳಗೆ ಫ್ರೀ ಸಿಗುವಂಥ ಪಲ್ಯ ಅದು. ಅದಕ್ಕೆ ರೊಕ್ಕಿಲ್ಲ, ರೂಪಾಯಿ ಇಲ್ಲ. ಅದನ್ನು ಅಡುಗೆ ಮಾಡಬೇಕು ಅಂತ ಕೇಳಿದ್ರೆ ನೀರು ಬೇಕು, ಉಪ್ಪು ಬೇಕಷ್ಟೆ. ಚೆಂದ ಕುದಿಸೋದದ, ಒಂದು ಕಾಳು ಹಿಂಡಿ ಉಪ್ಪು ಹಾಕಿಬಿಟ್ರೆ ಪಲ್ಯ ತಯಾರಾಗಿಬಿಡ್ತು. ಗೊಂಜಾಳ ರೊಟ್ಟಿ ಒಳಗಡೆ ನಾಗಲೋತಿ ಮಠದ ತಾಯಿ ಪಲ್ಯ ಹಾಕಿದ್ಲು. ಪಲ್ಯ ಹಾಕುವಾಗ ಹಿಂಗೆ ನೀಡ್ತಾ ಇದ್ಲು. ನೀಡುವಾಗ ಈ ನಾಗಲೋತಿ ಮಠರು ಏನು ಮಾಡಿದ್ರು ಅಂತ ಕೇಳಿದ್ರೆ ಅವನ ಕೈ ನೋಡಿದ್ರು. ಅವನ ಕೈ ನೋಡಿ ಅವನ ಕೈ ಹಿಡ್ಕೊಂಡು ಹಿಂಗೆ ಹಿಡಿದು ನೋಡ್ತಾ ಇದ್ರಂತ. ಅಲ್ಲೆಲ್ಲ ಕಬ್ಬಿನ ಗೊರಿ ಕೊರೆದು ಎಲ್ಲ ಕ್ರ್ಯಾಚ್ ಬಿದ್ದಿದ್ದು, ಅಲ್ಲೆಲ್ಲ ಕಪ್ಪಾಗಿ ರಕ್ತ ಒಸರುಗಟ್ತಾ ಇತ್ತು. ಅದನ್ನು ನೋಡಿ ನಾಗಲೋತಿ ಮಠರಿಗೆ ಕಣ್ಣೊಳಗೆ ನೀರು ಬಂದು ಅದರ ಮೇಲೆ ಬಿದ್ದ ಮೇಲಿಂದ ಹೆಂಗನಿಸ್ತು ಅಂತ ಕೇಳಿದ್ರೆ ಉಪ್ಪು ನೀರು ಕಣ್ಣೀರು ಇರ್ತೈತಲ್ಲ, ಒಳಗೆ ಬಿದ್ದ ಮೇಲಿಂದ ಕೈ ಅಂಗೈ ಒಳಗೆ ಬಿದ್ದ ಮೇಲಿಂದ ಹೊಟ್ಟೆ ಚುರುಚುರು ಅಂತ ಇತ್ತು ಅನ್ನೋದನ್ನು ಬಿಚ್ಚಿದ ಜೋಳಿಗೆ ಒಳಗೆ ಬರೀತಾರ. ಅಂಥ ತಾಯಿನೇ ಈ ನೀಲಮ್ಮನು ಕೂಡ. ಯಾದವಾಡದೊಳಗೆ ಆಕೆ ಹೋಗ್ತಾ ಇದ್ಲು. ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬದುಕಿ ಲಾಸ್ಟ್ ಇನ್ನೊಂದು ಏನು ಅಂತ ಕೇಳಿದ್ರೆ ಬಡತನದಲ್ಲೇ ತೀರಿ ಹೋಗಿರ್ತಕ್ಕಂಥವ್ರು ಈಶ್ವರ ಸನ್ಕಲ್. ಪದ್ಯ ಗೊತ್ತದ, ಪದ್ಯದ ಒಳಗದಲ್ಲ. ಪದ್ಯ ಅಂದ್ರೆ ಸುಮ್ಮನೆ ಅಲ್ಲ. ಪದ್ಯದ ಒಳಗಡೆ ಒಳಗೊಂದು ನಿಮ್ಗೆ ಗೊತ್ತಿರಬೇಕು. ಬೀಜ ನಾಟಬೇಕು ಅಂತ ಕೇಳಿದ್ರೆ ಮುಗುಳು ಇರ್ತೈತೆ. ಅದಕ್ಕೆ ಬೀಜಕ್ಕೆ ಮುಗುಳು ಇರ್ತೈತಿ. ಆ ಮುಗುಳಲ್ಲ, ಆ ಮುಗುಳು ಮಾತ್ರ ಮೊಳಕೆ ಹೊಡೆದು ಸಸಿಯಾಗಿ ಮ್ಯಾಲಕ್ಕೆ ಹೋಗ್ತತೆ ಹೊರತಾಗಿ ಆ ಮುಗುಳು ಎಷ್ಟು ದೊಡ್ಡದಿರ್ತೈತೆ ಅಂದ್ರೆ ಕಡ್ಲಿ ಕಾಳು ಇಷ್ಟು ದಪ್ಪ ಇದ್ರೆ ಅದ್ರ ಮುಗುಳು ಸಣ್ಣ ಹಿತ ಇರ್ತೈತೆ ಒಳಗೆ. ಆ ಮುಗುಳು ಎಷ್ಟು ಪವರ್ಫುಲ್ ಆಗಿರ್ತೈತೆ ಅಂತ ಕೇಳಿದ್ರೆ ಇಡೀ ಕಡಲೆ ಗಿಡವನ್ನೇ ಅದು ಮೇಲಕ್ಕೆ ಎಬ್ಬಿಸ್ತತಿ ಅಂತ ಕೇಳಿದ್ರೆ ಭಾಳ ಬ್ಯೂಟಿಫುಲ್ ಆದಂಥ ಪದ್ಯ. ಅದರ ಅಂತರಂಗವನ್ನು ಗುರುತಿಸ್ಕೋಬೇಕು. ಅವರ ಆಶೆ ಏನು ಅಂತ ಕೇಳಿದ್ರೆ ಆ ಪದ್ಯದ ಹೆಸರೇ ಕೋರಿಕೆ. ಆ ಕೋರಿಕೆ ಪದ್ಯವನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಹೆಂಗದು ಅಂತಂದ್ರೆ, ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ, ಇಡೀ ಜಗತ್ತೆಲ್ಲ ನಗಲಿ ಅಂತ. ಎಷ್ಟು ಚಲೋ ಮಾತು ಅಂತ ಕೇಳಿದ್ರು. ಕವಿ ಬಯಕೆ ಅದು. ಕವಿ ಏನೇನು ಬಯಸಿರ್ತಾನಂತ ಕೇಳಿದ್ರೆ ತನ್ನ ಬಗ್ಗೆ ಏನು ಬಯಸಿರಂಗಿಲ್ಲ. ಜಗವೆಲ್ಲ ನಗುತ್ತಿರಲಿ, ಜಗದಳುವು, ಜಗದ ದುಃಖ ನನಗಿರಲಿ ಅಂತ. ಇದು ಕೋರಿಕೆ, ಅವ್ರ ಕೋರಿಕೆ, ಕಾವ್ಯದ ಕೋರಿಕೆ, ಬದುಕಿನ ಕೋರಿಕೆ.
ಅದಕ್ಕೆ ಹೇಳ್ತಾರೋ, ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ ನಾನಳಲು. ಎಷ್ಟು ಚಂದ ಮಾತದ ಅದು. ನಾನಳಲು ಜಗವು ಎನ್ನನ್ನು ಎತ್ತಿಕೊಳ್ಳದೆ. ಎಷ್ಟು ಭರವಸೆ ಅದ ಅದು. ಬಡವನಾಗಿದ್ದರೂ ಕೂಡ, ಅದಕ್ಕೆ ಸತ್ಯಾನಂದ ಪಾತ್ರೋಟ್ರು ಒಂದು ಕಡೆ ಒಂದು ಪದ್ಯ ಬರೀತಾರೆ. ಕಾವ್ಯ ಏನು ಮಾಡಬೇಕು ಅಂತ ಕೇಳಿದ್ರೆ ಬದುಕನ್ನು ಕಟ್ಟಬೇಕು, ಬದುಕನ್ನು ಕಟ್ಟಬೇಕು, ಸಂಸಾರವನ್ನು ಕಟ್ಟಬೇಕು, ಕುಟುಂಬವನ್ನು ನಡೆಸುವಂಥದ್ದಿರಬೇಕು. ಬಡವನಾದರೇನು ಪ್ರಿಯೆ ಕೈ ತುತ್ತ ತಿನಿಸುವೆ ನಿನಗೆ. ಎಷ್ಟು ಚೆನ್ನಾಗಿರುವಂಥ ಮಾತು. ಬಡತನ ಮುಖ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ ಮನದನ್ನೇ ಪದ್ಯದೊಳಗೆ, ನಾನು ಬಡವ ನೀನು ಬಡವಿ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆವು ಅದನ್ನೇ ಅದಕ್ಕೂ ಇದಕ್ಕೂ ಎದಕ್ಕೂ ಅಂದರೆ ಎಲ್ಲರಿಗೂ ಬಡತನ ಬಳಸ್ಕೊಂಡ್ರು. ಅದಕ್ಕೆ ಭವತಿ ಭಿಕ್ಷಾಂದೇಯಿ ಹೇಳಿದ್ದು, ಮುದ್ದನ್ನ ಹೆಂಡತಿಗೆ ಭವತಿ ಭಿಕ್ಷಾಂದೇಯಿ ಹೇಳಿದ್ದು. ಅದನ್ನು ಹೇಳ್ತಾರೆ ನೋಡಿ ಹೆಂಗದ. ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ ನಾನಳಲು ಜಗವು ಎತ್ತಿಕೊಳ್ಳದೆ ನಾನಕ್ಕು. ಭಾಳ ಮುಖ್ಯವಾದಂಥ ಮಾತು. ನನಗೆ ಭಾಳ ಖುಷಿ ಅನಿಸ್ತು. ಅವರಾಮ್ ಮಿತ್ರರು ಇದ್ರ ಬಗ್ಗೆ ಇಷ್ಟು ಚಂದ ಬರೀತಾರೆ. ಸುಮಾರು ಒಂದು ತಾಸಿನ ಬಗ್ಗೆ ಮಾತಾಡ್ತಾರೆ. ಅವರಾಮ್ ಮಿತ್ರರು ಒಂದು ತಾಸು ಮಾತಾಡ್ತಾರ. ನಾನಳಲು ಜಗವು ಎನ್ನನ್ನು ಎತ್ತಿಕೊಳ್ಳದೆ ನಾನಕ್ಕು ಜಗವು ಅಳಲು ನೋಡಬಹುದೇ. ನಾನೇನಾದರೂ ನಾನಕ್ಕು ಜಗತ್ತೇನಾದರೂ ಅತ್ತಿತ್ತು ಅಂದ್ರೆ ಅದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ಕಾವ್ಯಕ್ಕೆ ಏನು ಬೇಕಾಗಿದೆ ಅಂತ, ಕಾವ್ಯಕ್ಕೆ ಏನು ಬೇಕಾಗಿದೆ. ಹಾಗಾಗಿ ಕಾವ್ಯಕ್ಕೆ ಬೇಕಾಗಿದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಸಾಲದ, ಪೊಡವೆಯ ಐಸಿರಿ ಒಡೆದು, ಪೊಡವೆ ಅಂದರೆ ಭೂಮಿ, ಪೊಡವೆಯ ಐಸಿರಿ ಒಡೆದು ಬಡತನವೂ ನನಗಿರಲಿ. ಬಡತನ ನನಗೆ ಎಂದರೆ ಒಂದು ದಿವಸ ನಾವು ಹಿಂಗೆ ಅಂದಿವೆ, ಬಡತನವೂ ನನಗಿರಲಿ ಎಂದೂ ಬಯಸಿಲ್ಲ ನಾವೆಲ್ಲ. ಈ ಕವಿನೇ ವಿಚಿತ್ರ ಅನಿಸುತ್ತೆ. ಬಡತನವು ನನಗಿರಲಿ, ಪೊಡವೆಯ ಐಸಿರಿ ಒಡೆದು ಬಡತನವು ನನಗಿರಲಿ, ಕೈ ಒಡ್ಡಿ ಪೊಡವಿ ನನಗೆ ಇಕ್ಕದೇನು ಅಂತ. ನನಗೆ ಬಡತನ ಇತ್ತು ಅಂದ್ರೆ ಈ ಭೂಮಿನೇ ಕೊಡ್ತತಿ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ಏನೆಂಬೇಕಾನ ರಾಮನಾಥ. ಬಹುತೇಕ ನೀವು ವಚನಕಾರರನ್ನು ನೋಡಿದ್ರೆ, ಪೊಡವಿಯು ಇಕ್ಕದೇನು, ಪೊಡವಿಯೇ ಮೈ ಎಳೆಯೇ ಮಾಡಲೇನು. ಬ್ಯೂಟಿಫುಲ್ ಮಾತು. ಪೊಡವಿಯೇ ಮೈ ಎಳೆದು ಅಂತ ಕೇಳಿದ್ರೆ ಬಸುರಿ ಹೆಣ್ಮಗಳಿಗೆ ಗರ್ಭಪಾತ ಆಗೋದು ಅಂತ. ಬಸುರಿ ಹೆಣ್ಮಗಳು ಈ ಭೂಮಿ ತಾಯಿ ಅಂತ ಕರಿತೀವಿ ನಾವು, ಭೂಮಿ ತಾಯಿ ಅಂತ ಕರಿತೀವಿ. ಹಾಗಾಗಿ ಭೂಮಿ ತಾಯಿ ಒಡಲನ್ನು ತುಂಬಿಕೊಂಡಾಗ ಆಕೆ ಮೈ ಅಳಿದು ಹೋಯ್ತು ಅಂದ್ರೆ, ಗರ್ಭ ಧರಿಸಿದ್ದು ಹೋಯ್ತು ಅಂತ ಕೇಳಿದ್ರೆ ಏನಾಗೋಕ್ಕೆ ಸಾಧ್ಯದ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಕೈ ಒಡ್ಡಿ ಪೊಡವಿ ಇಕ್ಕದೇನು, ಪೊಡವಿಯೇ ಮೈ ಎಳೆದು ಮಾಡಲೇನು ಅನ್ನೋ ಮಾತುಗಳನ್ನು ಹೇಳ್ತಾ ಉಪನ್ಯಾಸ ಕೇಳಿದ ಕೂಡಲೇ ನಿಮಗೆಲ್ಲ ರೋಮಾಂಚನ ಆಯ್ತಲ್ಲ. ಯಾಕಂದ್ರೆ ಈ ಮೂರು ಜನ ಏನು ಧಾರವಾಡಕರಾಗಲಿ, ಆಮೇಲೆ ನಮ್ಮ ಭಾಗ್ಯವರಾಗಲಿ, ಸನ್ಕಲ್ ಅವರೆಲ್ಲ ತಮ್ಮ ಒಂದು ಬಡತನದಲ್ಲಿ ಬೆಳೆದು ಇಡೀ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಹೆಸರು ಮಾಡಿದಂಥ ಮೂರು ವ್ಯಕ್ತಿಗಳು. ಅವರೇನು ದತ್ತಿ ಇಟ್ಟಂಥ ದತ್ತಿ ದಾನಿಗಳು ನೋಡಲ್ಲ. ಮಧುಮತಿ ಸನ್ಕಲ್ ಅವ್ರೇನು ದೊಡ್ಡ ಶ್ರೀಮಂತರಲ್ಲ, ಇಲ್ಲೇ ಪಾಪ ಒಂದು RLS ಸ್ಕೂಲು ಕನ್ನಡ ಟೀಚರ್ ಅವರು. ಪಾಪ ಹೆಣ್ಮಗಳು ತಮ್ಮದೆಲ್ಲ ತಿಂಗಳ 1-2-3 ಸಾವಿರ ರೂಪಾಯಿ ಕುಡಿಸ್ಕೊಂಡು ಭಾಳ ಕಟ್ಟು ಬರ್ತಾನೆ ಇರೋದಕ್ಕೆ. ಅಂಥದ್ದು 25,000 ರೂಪಾಯಿ ಮಧುಮತಿ ಬಂದು ಕೊಟ್ಟು ನನಗೆ ಅಂಗಡಿ ಸರ್ ನಮ್ಮ ಅಪ್ಪನ ಹೆಸರಲ್ಲೇ ಪ್ರತಿ ವರ್ಷ ನಡೆಸ್ಬೇಕಂತ ಕೊಡೋದು. ಎಷ್ಟೋ ಶ್ರೀಮಂತರು ನೋಡ್ತಾ ಇದ್ದೇವೆ, ಯಾರು ಕೊಟ್ಟಿಗೆ ಮುಂದೆ ಬರೋದಲ್ಲ. ಎಷ್ಟೋ ಶ್ರೀಮಂತರ ಮನೆಗೆ 4-5 ಸಲ ಈಗ ನಾವು ಹೆಸರು ಹೇಳಿಕ್ಕೆ ಹೋಗೋದಲ್ಲ. ಬಟ್ ಇಂಥ ಒಬ್ಬ ಮಧುಮತಿ ತಮ್ಮ ತಾಯಿ ನೆನೆಸ್ಬೇಕಂತ, ತಂದೆಯನ್ನು ನೆನೆಸ್ಬೇಕಂತೇಳಿ 25,000 ರೂಪಾಯಿ ದತ್ತಿಯನ್ನು ಕೊಟ್ಟಿದ್ದು. ನಿಜಕ್ಕೂ ನನಗೆ ಇವತ್ತು ನಮ್ಮೇನು ಭಜಂತ್ರಿ ಸರ್ ಅವ್ರ ಕೊನೆ ನೋಡ್ರಲ್ಲ, ಈಗ ಜೀವನದಲ್ಲಿ ನಮಗೆ ಬಂದೇ ಬರ್ತಲ್ಲ. ಈಗ ಎವ್ರಿವನ್ ಹ್ಯಾಸ್ ಟು ಫೇಸ್ ದಿಸ್ ಪ್ರಾಬ್ಲಮ್. ಎಲ್ಲರೂ ಇದು ಮಾಡಬೇಕು. ಈಗೆಲ್ಲ ನಾವು ನೋಡಕ್ಕೆ ಭಾಳ ಹಾಕೋದಲ್ಲ. ಈಗ ನಮಗೂ ಎಲ್ಲ ಒಂದೊಂದು ಅವಯವಗಳು ಇದಾಗೋದು. ಈಗ ಯಾರು ಒಳ್ಳೆ ಅಂದ್ರೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಂದೇ ಬರ್ತಲ್ಲ. ಹೀಗಾಗಿ ಇಂಥ ಇದರಲ್ಲಿ ಬಹಳ ಚೆನ್ನಾಗಿ ಮಾತಾಡಿದರು. ಹೀಗಾಗಿ ನಾನು ನಿಮಗೆ ಅನಿಸ್ತದೆ ನೀವು ಬಂದದ್ದಕ್ಕೊಂದು ಸಾರ್ಥಕ ಅನಿಸುತ್ತಲ್ಲ. ಇಂಥ ಕೆಲವಷ್ಟು ಮಹಾತ್ಮರ ಒಂದು ಜೀವನ ಸಂದೇಶ ಕೇಳಿದಾಗ, ಅವ್ರ ಅನುಭವ ಕೇಳಿದಾಗ ನಾವು ಸ್ವಲ್ಪ ಸಮಾಧಾನ ಆಕತ್ತಲ್ಲ. ಹೀಗಾಗಿ ಏನಾದರೂ ನಾವು ಮಾಡಬೇಕಪ್ಪ, ನಾನು ಓದಬೇಕು, ಏನೋ ಒಂದು ಜೀವನದಲ್ಲಿ ಹಾಕತ್ತಲ್ಲ. ತಾಯಂದ್ರೆ ನೀವೆಲ್ಲ ಮನೆ ಒಳಗೆ ಅಡುಗೆ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಕುಂದ್ರದಾಗಿದ್ದಲ್ಲ. ಬಟ್ ನಮ್ಮ ಜಕ್ಕಣ್ಣವ್ರು ಮೇಡಮ್ ನಿಮಗೆಲ್ಲ
ಏನು 8 ಮಹಿಳಾ ಮಂಡಳದವ್ರನ್ನ ಇಲ್ಲಿ ಕರೆಸಿ ನಿಮಗೆಲ್ಲ ಒಂದು ಟಾಸ್ಕ್ ಕೊಟ್ಟರು, ಲೈಕ್ ಹಾಡಲಿಕ್ಕೆ ನಿಮಗೊಂದು ಹಾಕತ್ತೆ, ಲೈಕ್ ನಿಮ್ಗೊಂದು ವೇದಿಕೆನೂ ಹಾಕತ್ತೆ. ನಮಗೂ ಸದ್ಯಕ್ಕೆ ನಿಮ್ಮಂಥ ನೀವು ಸಹೃದಯ ಒಂದೆಲ್ಲ ಸ್ಪೆಕ್ಟೇಟರ್ಸ್, ನೀವೆಲ್ಲ ಪ್ರೇಕ್ಷಕರು ನಮ್ಮ ಕಾರ್ಯಕ್ರಮ ಬಂದದ್ದು ಯಶಸ್ವಿ ಆಯ್ತು ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನೂ ವೇದಿಕೆ ಮೇಲೆ ನಮ್ಮ ಲಿಂಗರಾಜ್ ಪಾಟೀಲ್ ಇಬ್ಬರು, ನಾವು ಪಾಟೀಲ್ರು, ನಾವು ಅಂಗಡಿ, ಲಿಂಗರಾಜ್ ಅಂಗಡಿ, ಅವ್ರು ಲಿಂಗರಾಜ್ ಪಾಟೀಲ್, ಅವರು ಮಾಧ್ಯಮ ಕ್ಷೇತ್ರ ದೊಡ್ಡ ಹೆಸರು ಮಾಡಿದ್ರು. ಲೈಕ್ ನಮ್ದು ಏನಪ್ಪ ನೆರೆಗಲ್ಸ ಅಂತಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೆಲವಷ್ಟು ನಮಗೆಲ್ಲ ನಮ್ಮ ಜೊತೆಗೆ ಇರ್ತಕ್ಕಂಥ ಯಾರು ಸಹಾಯ ಸಹಕಾರ ಮಾಡ್ತಾರೋ ಅವ್ರು ಕರಿಬೇಕು, ಅವ್ರು ಗೌರವಿಸ್ಬೇಕಂತಕ್ಕಂಥದ್ದು ನಮ್ಮ ಇವ್ರದ್ದು ಯಾವುದು ನರೇಗಲ್ ಸರ್. ಇನ್ನೊಬ್ಬರು ವಿಶ್ವನಾಥ್ ಅಂಗಡಿ ಬರ್ಬೇಕಂತ ಬಂದಿಲ್ಲ. ಒಟ್ಟಿನಲ್ಲಿ ಇವತ್ತೇನು ನಮ್ಮ ಭಜಂತ್ರಿ ಸರ್ ನೋಡಿ ಎಷ್ಟು ಅವ್ರ ತಾಯಿ ಬಗ್ಗೆ ಹೇಳಿದ್ರು, ನಮಗೂ ನೆನಪಕ್ಕಾವೆಲ್ಲ. ಆಗಲೇ ಅವ್ರು ಹೇಳಿದ್ರೆ ನನಗೆ ಕಣ್ಣಾಗ ನೀರು ಬಂದಿಲ್ಲ, ಮೇಡಮ್ ಸದ್ಯಕ್ಕೆ ನೀರು ಬಂದಿಲ್ಲ. ಆ ಒಂದು ಘಟನೆ ಹೇಳಿದಾಗಲ್ಲ, ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಒಳ್ಳೆ ರೀತಿಯಾಗಿ ಬದುಕಬೇಕು ಅಂತಕ್ಕ ಇನ್ನೂ ಎಷ್ಟು 6 ಜನ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರ ಕ್ಷೇತ್ರ ಮನೋಹಾರಿ ಬಿಡವಲ್ಲಿ ಇನ್ನೇನು ಬೂದಿ ಮುಚ್ಚಿದ ಕೆಂಡ ಇದಂತೆ ಮಳೆದು ಮಿಗಿಲಾನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿ ಎಲ್ಲಿನ್ನ ಆಗಾದಿ ಮಾತು ನಂಬಿ ನಾನು ದೇವರಂತೆ ತಿಳಿದು ಏನು ನೀ ನನ್ನ ನಂಜೆಯಿರಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜೆಯಿರಿತ್ತ ಆಗ ಸಂಜೆಯಾಗಿತ್ತ ಈ ನೆಲದ ನೆಲೆಯಲಿ ಮನಸ್ಸು ಕುಣಿಯಲಿ ನವಿಲೇ ನೀನೇನೆ ನಾನಾಗುವೆ ಗೆಲುವಾಗಿಯೇ ಬಲಿವೆ ನವಿಲೇ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನ ಜಗವೆಲ್ಲ ತೊಯ್ದ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡವು ಅಮೃತದ ಬಿಂದು ಯಾರಿಗರು ಮುಗಿಲಿನ ಮೇಲಿಂದ ಇಲ್ಲಿಗೆ ಇದ ತಂದು ಈಗ ಇಲ್ಲಿಗೆ ಇದ ತಂದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ. ತತ್ತಿ ದಾನಿಗಳ ನಂತರ ಅವರ ವಿಷಯಗಳನ್ನು ನಾವು ಕೇಳ್ತಾ ಹೋದಾಗ ಇವತ್ತಿನ ಆಧುನಿಕ ಜೀವನದೊಳಗೆ ಅವರು ಕಷ್ಟಪಟ್ಟಂಥ ಕಷ್ಟ ಕೊಡುವಂಥ ಇವತ್ತಿನ ಕಾಲದಾಗಿಲ್ಲ. ಆದರೆ ಎಲ್ಲ ಸೌಕರ್ಯಗಳು ಇದ್ರೂ ಸದ್ಯಕ್ಕೆ ಮನುಷ್ಯನಿಗೆ ಕಲೆಯನ್ನು ಮತ್ತು ಪ್ರತಿಭೆಯನ್ನು ಮತ್ತು ಇನ್ನಿತರ ಯಾವುದೇ ರೀತಿಯೊಳಗೆ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಜನ ಕೊರತೆಯಾಗಿದ್ದಾರೆ. ಯಾಕೆ ಹೇಳ್ತಾರೆ ಈ ಮಾತಂತಂದರೆ ಎಲ್ಲವೂ ನಮ್ಮ ಕೈಯಲ್ಲಿದ್ದೂ ಅದಕ್ಕಾಗಿ ಶ್ರದ್ಧೆ ಮತ್ತು ಗುರಿ ಮತ್ತು ಕಠಿಣ ಪರಿಶ್ರಮ ಮಾತ್ರ ಇಲ್ಲದಕ್ಕೆ ನಾವು ಇವತ್ತಿನ ದಿವಸ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಹಸಿವಿತ್ತು, ಸೌಕರ್ಯಗಳು ಕಡಿಮೆ ಇತ್ತು. ಆ ಹಸಿವಿಲಿಂತ ಅವರೆಲ್ಲವೂ ಸಾಧನೆ ಮಾಡಿದರು. ಒಬ್ಬೊಬ್ಬರು ದತ್ತಿನ ನಾಡಿ ಹಿಂದಿನ ಅವ್ರದ್ದೆಲ್ಲ ಅವ್ರು ಕೇಳಿಬಿಟ್ರೆ ನಮ್ಗೆ ಎಷ್ಟು ಮೈ ಜುಮ್ ಅನಿಸುವಂತಾಗಿದ್ದಳು ಅಷ್ಟು ಕಥೆಗಳನ್ನೆಲ್ಲ ಕೇಳಿ.
ಭಾಳ ಚಂದವಾಗಿ ಅವರೆಲ್ಲ ವಿವರಣೆಯನ್ನು ಕೊಟ್ಟರು. ನಾವು ಇವತ್ತಿನ ದಿವಸ ನೀವು ಎಲ್ಲರೂ ಕುಡ್ಕೊಂಡು ಬರೋ ಪೀಳಿಗೆಗೆ ಹೇಳಿ ಏನದಿರಲ್ಲ, ಹಿಂದಿನ ಇತಿಹಾಸ ಇರುವಂಥ ಚಾರಿತ್ರಿಕ ಇರುವಂಥ ಮಹಾತ್ಮರುಗಳನ್ನು ನಾವು ಹೇಳಿದ ಮಾತ್ರ ಏನಾದರೂ ಮುಂದಿನ ದಿನದಾಗ ಆ ದಿಕ್ಕಿನೊಳಗೆ ನಾವು ನಮ್ಮ ಮಕ್ಕಳು ಬೆಳೆಸಿದರೆ ನಮ್ಮ ಬದುಕು ಸ್ವಾರ್ಥಕ ಆಗ್ಬೋದು ಅಂತ ಅನ್ನುವಂಥದ್ದು ನನ್ನ ವೈಯಕ್ತಿಕವಂಥ ವಿಚಾರ ಹೇಳ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಇಲ್ಲೆಲ್ಲ ಹೆಚ್ಚು ಕಡಿಮೆ ಮಧ್ಯ ವಯಸ್ಸಿನ ಗೃಹಿಣಿಯರು ಮತ್ತು ಕೆಲವೊಂದಿಷ್ಟು ಕೆಲಸದ ಮೇಲೆ ಹೋಗ್ತಾ ಇರೋದಂತ್ರ ಎಲ್ಲರೂ ಶಿಕ್ಷಣವನ್ನು ಪಡೆದಂಥ ಹೆಣ್ಮಕ್ಳು ಇದ್ರಿ. ನಿಮ್ಮ ಪಾತ್ರ ಸಮಾಜದಾಗ ಬಹಳ ದೊಡ್ಡದು ಇರೋದಂತ್ರ ನಾನು ಇವತ್ತಿನ ದಿವಸ ಪತ್ರಕರ್ತರಾಗಬೇಕಾರೆ ಇಲ್ಲೆಲ್ಲ ಒಂದು ಶಿಕ್ಷಣ ಪಡೆದು ಡಾಕ್ಟರೇಟ್ ಪಡೆದಬೇಕಾರೆ ನಿಮ್ಮಂಥ ತಾಯಂದರ ಆಶೀರ್ವಾದದಿಂದ ನಾವು ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದಿದ್ದೇವೆ. ಆದರೆ ಇವತ್ತಿನ ದಿವಸ ನೋಡ್ತಾ ಇರ್ತಾರೆ ನೀವೆಲ್ಲ, ಕೈಯ ಮೊಬೈಲ್ ಅದ, ತಾಯಿ ತಂದೆ ಮಕ್ಕಳು ಎಲ್ಲರೂ. ಬಟ್ ನಮ್ಮ ಸಾಧನೆ ಇವತ್ತಿನ ದಿವಸ ಇಡೀ ದಿವಸ ನೋಡಿದಾಗ ಅದರಾಗಿಂದ ಒಂದು ಅಕ್ಷರ ಸತ್ಯಕ್ಕೆ ನಮಗೇನು ಗೊತ್ತಿರೋದಿಲ್ಲ, ಅಥವಾ ಹೊರಗಿಂದ ಏನೂ ನಾವು ತಿಳ್ಕೊಂಡಿರೋದಿಲ್ಲ. ಅದರೊಳಗಿಂದ ಏನು ಇಲ್ಲದಂಥ ವ್ಯಕ್ತಿಗಳು ಸಾಧನೆ ಮಾಡಿ ನೋಡ್ರಿ ಇವತ್ತಿನ ದಿವಸ ನಮಗೆಲ್ಲ ಇದ್ದು ಏನಿಲ್ಲ ಅಂತಂದರೆ ನಮಗೊಂದು ಕಡೆ ಕೆಟ್ಟ ಅನಿಸುತ್ತೆ. ಈ ವಿಷಯ ಇವತ್ತಿನ ಯುವ ಪೀಳಿಗೆ ಹೋಗ್ತಾ ಇದ್ದು ನೋಡಿದರೆ ನಮಗೊಂದು ಕಡೆ ಭಾಳ ನೋವು ಆಗ್ತದೆ. ಇದು ಹೆಣ್ಮಕ್ಳಲ್ಲಿ ಫಸ್ಟ್ ಆಫ್ ಆಲ್ ಇದು ಬೇಕಾಗಿದೆ ಇವತ್ತಿನ ದಿವಸ. ಯಾಕೆ ಬೇಕಾಗಿದೆ ಅಂತಂತಂದರೆ ನೀವೇನಾದ್ರೂ ಸಮಾಜ ನಡೀತಂತ ಗೊತ್ತಾದರೆ ನೀವು ಸಮಾಜನ ಸುಧಾರಣೆ ಮಾಡಲಿಕ್ಕಾಗುತ್ತೆ. ಇಲ್ಲ ಅಂತಂತಂದರೆ ನೀವು ಇಂಥ ಕಾರ್ಯಕ್ರಮಗಳಿಗೆ ನಿಮ್ಮದಿದ್ದಾಗ ಮಾತ್ರ ಬರದೇ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಇಂಥ ಸಾಹಿತ್ಯ ಪರಿಷತ್ ಇರೋದೇ ಒಂದು ಒಳ್ಳೆಯ ಉದ್ದೇಶವನ್ನು ಸಮಾಜಕ್ಕೆ ಕೊಡಲಿಕ್ಕಿರುವಂಥ ಸಾಹಿತ್ಯ ಪರಿಷತ್ ಇರೋದು ಹೊತ್ತು ಮತ್ತು ಅದಕ್ಕಲ್ಲ. ಅದಕ್ಕೆ ಇಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಸಿಗ್ತೈತೆ ಅನ್ನುವಂಥ ಮಾತನ್ನು ಹೇಳಿ ನರೇಂದ್ರವರಿಗೆ ತಮಗೆ ಇನ್ನೊಮ್ಮೆ ನಿಮಗೆ ಧನ್ಯವಾದ ತಿಳಿಸ್ತಾ ನನ್ನ ಯಾತ್ರೆ ಮುಗಿಸ್ತೇನೆ. ಅದು ಧಾರವಾಡ ಕವಿಗಳ ಬಗ್ಗೆ ಇದ್ದಂತಹ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀಯುತ ಮಾಂತೇಶ್ ನರೇಗಲ್ ಸಾಹೇಬ್ರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಯಾಕಂತಂದ್ರೆ ನಮ್ಮ ಧಾರವಾಡದ ಕವಿಗಳು, ಈ ನೆಲದ ಕವಿಗಳನ್ನ ನಾವೇ ನೆನೆಸ್ಬೇಕು. ನಾವು ನೆನೆಸಲಿಲ್ಲ ಮತ್ತೆ ಯಾರು ನೆನೆಸೋದು? ನಾವು ನೆನೆಸಕತ್ರ ಬೇರೆದವರು ಅದನ್ನು ಫಾಲೋ ಮಾಡ್ತಾರೆ, ಅದನ್ನು ನೆನೆಸ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಗೋಪಾಲ್ ವಾಜಪೇಯಿ ಅವರು ಹಾಡಿದಂಥ ಈ ಒಬ್ಬ ಮದುವೆಯಾದ ಗೃಹಿಣಿಯ ಒಂದು ನವಿಲಿನ ಒಂದು ಪಕ್ಷಿಗೆ ಹೋಲಿಸಿ ಯಾವ ರೀತಿ ಅವಳ ಭಾವನೆಗಳಿರ್ತಾವೆ ಅನ್ನೋದನ್ನ ಅತ್ಯಂತ ಒಬ್ಬ ಕವಿ ಒಂದು ಯಾವುದೇ ಒಂದು ಪದ್ಯವನ್ನು ರಚಿಸ್ಬೇಕಾದ್ರೆ ಅದು ಸಣ್ಣ ಪುಟ್ಟ ವಿಷಯವಲ್ಲ. ಇಲ್ಲಿ ನಮ್ಮ ಪತ್ರಕರ್ತರ ಪಾಟೀಲ್ ಸರ್ ಅದಾರ, ಅವ್ರಿಗೆ ಅರ್ಥ ಆಗ್ತದೆ. ಆ ಒಂದು ವಿಷಯಕ್ಕೆ ಆಳವಾಗಿ ಇಳಿದು ಪ್ರತಿ ಸಾಲಗಳನ್ನ 10 ಬಾರಿ ತಿದ್ದಿ ಬರೆದು ಒಂದು ಹೊಸ ರೂಪ ಬರ್ಬೇಕಾತಂತಂದ್ರೆ ಒಂಥರ ಈ ಹೆಣ್ಮಕ್ಳು ಒಂದು ಡೆಲಿವರಿ ಮಾಡ್ತಿರ್ತಲ್ಲ, ಅದು ಎಷ್ಟು ತ್ರಾಸ ಆಗ್ತದಲ್ಲ ಅಷ್ಟೇ ತ್ರಾಸು ಒಂದು ಕವಿಗೆ ಒಂದು ಕವನವನ್ನು ಹೊರ ತೆಗಿಬೇಕಾದ್ರೆ ಆಗಿರ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.